ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः। ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಪ್ರವಚನ ಮಾಲಿಕೆಯ ಇವತ್ತಿನ ಪ್ರವಚನವನ್ನು ನಾವು ಆರಂಭ ಮಾಡೋಣ. ಸಂಸಾರ ಅನ್ನುವಂಥದ್ದು ಏನಿದೆ, ಒಂದು ಮಾರ್ಕೆಟ್, ಒಂದು ಬಾಜಾರ್ ಇದ್ದ ಹಾಗೆ. ಇಲ್ಲಿ ಎಲ್ಲವೂ ಸಿಗುತ್ತೆ, ಇಂಥದ್ದು ಸಿಗುವುದಿಲ್ಲ ಅಂತಿಲ್ಲ. ಆದರೆ ನಾವು ಮಾತ್ರ ಸಿಗೋದಿಲ್ಲ, ನನ್ನತನ ಅನ್ನುವಂಥದ್ದು ಮಾತ್ರ ಸಿಗೋದಿಲ್ಲ. ಯಾವುದು ಪಡೀಲಿಕ್ಕೆ ಅತ್ಯಂತ ಯೋಗ್ಯವಾಗಿದೆಯೋ ಅದು ಒಂದನ್ನು ಬಿಟ್ಟು ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ನಮಗೆ. ಯಾವುದನ್ನು ಎಲ್ಲರೂ ಕೂಡ ಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ, ಅದು ಒಂದು ಇಲ್ಲಿ ಸಿಗೋದಿಲ್ಲ. ಉಳಿದದ್ದು ಎಲ್ಲವೂ ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ಈ ಜಗತ್ತಿನಲ್ಲಿ ಏನೇನು ನಮಗೆ ಪ್ರಾಪ್ತಿಯಾಗುತ್ತೆ, ಏನೇನು ನಮಗೆ ಸಿಗುತ್ತೆ, ಅದನ್ನು ಪಡೆದಷ್ಟು ಇನ್ನೂ ಹೆಚ್ಚು ಹೆಚ್ಚು ಪಡಿಬೇಕು ಅಂತಕ್ಕಂಥ ಭಾವ, ಇನ್ನೂ ಹೆಚ್ಚು ಹೆಚ್ಚು ಪಡಿಬೇಕಂತಕ್ಕಂಥ ಬಯಕೆ, ಬಾಯಾರಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಹೇಗೆ ಹೋಮದ ಕುಂಡಕ್ಕೆ ಬೆಂಕಿಯನ್ನು ಹಾಕಿದಾಗ ಹೇಗೆ ಆ ಅಗ್ನಿ ಅನ್ನೋದು ಪ್ರಜ್ವಲಿಸ್ತದೋ ಆ ರೀತಿಯಲ್ಲಿದು ಸಂಸಾರದ ಈ ತುಪ್ಪ ಈ ಬಯಕೆ ಮೇಲೆ ಬಿದ್ದಷ್ಟು ಆ ಬಯಕೆನ ಹೆಚ್ಚಾಗ್ತಾ ಹೋಗುತ್ತೆ. ಮನುಷ್ಯನ ಮನಸ್ಸು ಅನ್ನೋಂಥದ್ದು ಒಂದು ಸಣ್ಣ ಮಗು ಇದ್ದ ಹಾಗೆ. ಒಂದು ಚಿಕ್ಕ ಮಗು ಏನಾದರೂ ಬಜಾರಿಗೆ ಹೋದರೆ ಒಂದು ಮೇಳ ಇದೆ, ದೊಡ್ಡ ಸಂತೆ ಇದೆ, ಯಾವುದೇ ವಸ್ತುವನ್ನು ನೋಡಲಿ ಅದು ಬೇಕು ಅನ್ನುತ್ತೆ. ಎಲ್ಲ ವಸ್ತುವನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಬಯಸ್ತದೆ. ಒಂದು ವೇಳೆ ಪ್ರತಿಯೊಂದು ವಸ್ತುವಿಗೂ ಕೂಡ ಗಲಾಟೆ ಮಾಡುತ್ತೆ, ನೀವು ಕೊಡಿಸ್ಲಿಲ್ಲ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡುತ್ತೆ. ಸಾಯಂಕಾಲ ಆಗ್ತಾ 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 ಎಲ್ಲ ಅಂಗಡಿಗಳು ಮುಚ್ಚುತ್ತವೆ. ಮನೆ ತುಂಬ ವಸ್ತುಗಳನ್ನು, ಆಟಿಕೆ ಸಾಮಾನುಗಳನ್ನು ಮಗು ಎತ್ಕೊಂಡು ಬರುತ್ತೆ. ಯಾವಾಗ ಎಲ್ಲ ಆಟಿಕೆ ಸಾಮಾನುಗಳನ್ನು ಮನೆಗೆ ತೆಗೆದುಕೊಂಡು ಬಂತು, ಅದಕ್ಕನ್ಸುತ್ತೆ ಇದೆಲ್ಲ ವೇಸ್ಟ್, ಇದನ್ನ ತರಬಾರ್ದಿತ್ತು, ಇದನ್ನು ಬಿಟ್ಟು ಬೇರೆ ಯಾವುದೋ ವಸ್ತುಗಳಿದ್ದುವಲ್ಲ ಅದನ್ನು ತರಬೇಕಿತ್ತು ನಾನು. ಯಾವ ವಸ್ತುಗೋಸ್ಕರ ಇಷ್ಟೊಂದು ಗಲಾಟೆ ಮಾಡ್ದ, ಯಾವ ವಸ್ತುಗೋಸ್ಕರ ಇಷ್ಟೊಂದು ಅತ್ತ, ಯಾವ ವಸ್ತುಗೋಸ್ಕರ ಇಷ್ಟೊಂದು ಹಠವನ್ನು ಮಾಡಿದ್ದ, ಮನೆಗೆ ತಂದ ಮೇಲೆ ಆ ವಸ್ತುಗಳು ಬೇಡ ಅವನಿಗೆ, ಆ ವಿಷಯಗಳು ಬೇಡ, ಆಟಿಕೆ ಸಾಮಾನುಗಳು ಬೇಡ. ಇವಾಗ
ಮನೆಗೆ ತಂದಾಗಿದೆ, ಅದನ್ನು ಮನೆಯಿಂದ ಹೊರಗಡೆ ಬಿಸಾಡ್ತಾನೆ, ಮುರಿದು ಹಾಕ್ತಾನೆ, ತುಂಡು ಮಾಡ್ತಾನೆ. ಗಮನಿಸಿ, ನಮ್ಮ ಮನಸ್ಸು ಅನ್ನೋನ್ಸತಿ ಏನಿದೆ ಅದೊಂದು ಪುನರುಕ್ತಿ ಇದ್ದ ಹಾಗೆ. ಮತ್ತೆ 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 ಅದೇ ತಪ್ಪುಗಳನ್ನು ಮಾಡ್ತೀವಿ, ಮತ್ತೆ 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 ಅದೇ ಘಟನೆಗಳನ್ನು ಪುನರಾವರ್ತನೆಯನ್ನು ಮಾಡ್ತೀವಿ. ಎಂತಹ ಪರಿಸ್ಥಿತಿ ಬಂದರೂ ಕೂಡ ನಮ್ಮ ಮನಸ್ಸು ಜಾಗೃತವಾಗಲಿಕ್ಕೆ ಇಷ್ಟಪಡೋದೇ ಇಲ್ಲ. ಏನೋ ಒಂದು ಸಣ್ಣ ಮಗು ಇದೆ, ಪರವಾಗಿಲ್ಲ, ಚಿಕ್ಕ ಮಗು ಏನೂ ಗೊತ್ತಾಗೋದಿಲ್ಲ. ಆದರೆ ನಮ್ಮಲ್ಲಿ ಹಾಗಿಲ್ಲ. ನಮ್ಮ ಅಂತಃಕರಣದ ಒಳಗಡೆಗೆ ಅಸಂಖ್ಯವಾಗಿರ್ತಕ್ಕಂಥ ವಾಸನೆಗಳಿವೆ, ಅಸಂಖ್ಯವಾಗಿರ್ತಕ್ಕಂಥ ಕಾಮನೆಗಳಿವೆ. ಇಂದ್ರಿಯಗಳ ಒಳಗಡೆಗೆ ಎಷ್ಟು ವಾಸನೆಗಳಿವೆ, ಈ ಒಂದೊಂದು ಇಂದ್ರಿಯದ ಒಂದೊಂದು ಪದರಗಳಲ್ಲಿ ಏನೇನೆಲ್ಲ ಕಾಮನೆಗಳಿವೆ ಗೊತ್ತಿಲ್ಲ. ಪದರು ಪದರುಗಳಿಹವು, ಗಂಟು ಗಂಟುಗಳಿಹವು, ಸ್ವಂತಕ್ಕೆ ದುರ್ದರ್ಶ ಮಂಕುತಿಮ್ಮ. ಪೂಜ್ಯ ಟಿ ವಿಜಿ ಹೇಳ್ತಾರೆ ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ. ಆ ಕಾಮನೆಗಳನ್ನು, ಆ ವಾಸನೆಗಳನ್ನು ಈಡೇರಿಸಿಕೊಳ್ಳೋದ್ರಲ್ಲಿ ಜನ್ಮವೇ ಕಳೆದು ಹೋಗ್ಬಿಡುತ್ತೆ. ಎಷ್ಟು ಆಶ್ಚರ್ಯ ಅಂತಂದರೆ, ಎಲ್ಲಿ ಹುಡುಕ್ತಾ ಇದ್ದೀವಿ, ಎಲ್ಲಿ ಏನನ್ನು ಅರಸ್ತಾ ಇದ್ದೀವಿ, ನಮಗೆ ಏನೂ ಕೂಡ ಗೊತ್ತಾಗೋದಿಲ್ಲ. ನಾನೇನು ಬಯಸ್ತಾ ಇದ್ದೀನಿ ಅದು ಇಲ್ಲಿಲ್ಲ, ನಾನೇನು ಅರಸ್ತಾ ಇದ್ದೀನಿ ಅದು ಇಲ್ಲಿ ನನಗೆ ಸಿಗ್ತಾ ಇಲ್ಲ, ಸಿಗುವಂಥದ್ದಲ್ಲ. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಈ ವಿವೇಕ ಅನ್ನೋದು ಜಾಗೃತಿಯಾಗುತ್ತೋ, ಈ ವಿವೇಕ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೋ, ವಿವೇಕಿ ಆಗ್ತಾನೋ ವ್ಯಕ್ತಿ. ಹೊರಗಡೆಯ ವಿಷಯ, ಹೊರಗಡೆಯ ವಸ್ತು, ಹೊರಗಡೆಯ ಘಟನೆ, ಹೊರಗಡೆಯ ವ್ಯಕ್ತಿಗಳ ಪ್ರತಿ ಉದಾಸೀನನಾಗ್ತಾನೆ, ಉಪೇಕ್ಷೆಯನ್ನು ಹೊಂದುತ್ತಾನೆ. ನಿಧಾನವಾಗಿ ತನ್ನ ಒಳಗಡೆಗೆ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ, ನಿಧಾನವಾಗಿ ತನ್ನನ್ನೇ ತಾನು ಅರಿಯುವ ಪ್ರಯತ್ನವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ನನ್ನನ್ನೇ ನಾನು ಅರ್ಥಕೊಂಡಿಲ್ಲ, ನನ್ನನ್ನೇ ನಾನು ತಿಳ್ಕೊಂಡಿಲ್ಲ, ನನ್ನನ್ನೇ ನನ್ನ ಸರಿಯಾದ ರೀತಿಯಲ್ಲಿ ತಿಳಿಯುವ ಪ್ರಯತ್ನವನ್ನೇ ನಾನು ಮಾಡಿಲ್ಲ. ಈ ಎಲ್ಲ ವಸ್ತುಗಳನ್ನು, ಈ ಎಲ್ಲ ವಿಷಯಗಳನ್ನು, ಈ ಎಲ್ಲ ವ್ಯಕ್ತಿಗಳನ್ನು ಪಡ್ಕೊಂಡು ಏನು ಮಾಡಲಿ ನಾನು, ಏನು ಗಳಿಸ್ತೀನಿ ನಾನು? ಈ ಎಲ್ಲ ವಿಷಯ ವಸ್ತುಗಳಿಗಿಂತ, ಅಥವಾ ಈ ಎಲ್ಲ ಐಶ್ವರ್ಯ ಸಂಪತ್ತಿಗಿಂತ, ಅಥವಾ ಈ ಎಲ್ಲ ಅಧಿಕಾರ ಶ್ರೇಯಸ್ಸಿಗಿಂತ ಮೊದಲು ನನ್ನನ್ನು ನಾನು ಕಂಡುಕೊಳ್ಬೇಕು, ಮೊದಲು ನನ್ನನ್ನು ನಾನು ಅರಿಬೇಕು. ಯಾವಾಗ ವ್ಯಕ್ತಿ ಈ ರೀತಿಯ ಚಿಂತನೆಯನ್ನು ಶುರು ಮಾಡ್ತಾನೋ, ಹಾಗಾದರೆ ಅವನ ಜೀವನದಲ್ಲಿ ಸಾಧನೆ ಅನ್ನೋಂಥದ್ದು ಆರಂಭ ಆಗಿದೆ ಅಂತ ಅರ್ಥವಾಗುತ್ತೆ. ಗಮನಿಸಿ, ಈ ಬಜಾರ್ನಲ್ಲಿ ಎಲ್ಲವೂ ಕೂಡ ಉಪಲಬ್ಧವಿದೆ. ಕೇವಲ ನಮ್ಮನ್ನು ಪಡೀಲಿಕ್ಕೆ ಮಾತ್ರ ಸಾಧ್ಯವಿಲ್ಲ ಈ ಬಜಾರ್ನಲ್ಲಿ, ಈ ಮಾರ್ಕೆಟ್ನಲ್ಲಿ. ಎಲ್ಲ ವಿಷಯಗಳು, ಎಲ್ಲ ವಸ್ತುಗಳು, ಎಲ್ಲ ಭೋಗ ಏನಿಲ್ಲ ಈ ಜಗತ್ತಿನಲ್ಲಿ, ಏನಿಲ್ಲ ಈ ಸಂಸಾರದಲ್ಲಿ, ಹೇಳಿ ನೋಡಿ. ಹಣದ ಮೂಲಕ ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಪಡೀಲಿಕ್ಕೆ ಸಾಧ್ಯ. ಆದರೆ ವ್ಯಕ್ತಿತ್ವವನ್ನು ಹಣದ ಮೂಲಕ ಪಡೀಲಿಕ್ಕಾಗೋದಿಲ್ಲ. ಕಮ್ಯುನಿಸಂನ ಜನ್ಮದಾತ ಕಾರ್ಲ್ ಮಾರ್ಕ್ಸ್ ಅವನು ಹೇಳ್ತಾನೆ, ವ್ಯಕ್ತಿ ಹತ್ರ ವ್ಯಕ್ತಿತ್ವವೇ ಇಲ್ಲ, ಅವನಲ್ಲಿ ಆತ್ಮತತ್ವ ಅನ್ನೋಂಥದ್ದು, ಆತ್ಮ ಅನ್ನೋಂಥದ್ದೇ ಇಲ್ಲ.
ಗೊತ್ತಿಲ್ಲ ಅವನಿಗೆ ಆತ್ಮತತ್ವದ ಅರಿವು ಇತ್ತೋ ಇಲ್ಲೋ ಗೊತ್ತಿಲ್ಲ. ಆತ್ಮವನ್ನು ಕೂಡ ಅವನು ಹೊರಗಡೆಯ ವಸ್ತುಗಳ ಹಾಗೆ, ಹೊರಗಡೆ ವಿಷಯಗಳ ಹಾಗೆ ಕಲ್ಪನೆ ಮಾಡಿದ್ದಿರ್ಬೋದು. ಆದ್ದರಿಂದ ಅವನು ಆತ್ಮತತ್ವಕ್ಕೆ, ಒಂದು ವ್ಯಕ್ತಿತ್ವಕ್ಕೆ ಮೌಲ್ಯವನ್ನೇ ಕೊಡ್ಲಿಕ್ಕೆ ಹೋಗಿಲ್ಲ. ಗಮನಿಸಿ, ಧರ್ಮ ಅನ್ನುವಂಥದ್ದು ಏನಿದೆ ಹಣದಿಂದ ಮೀರಿತ್ತು. ನ ಧನೇನ ಉಪನಿಷತ್ತಿನ ಮಂತ್ರ ಹೇಳುತ್ತೆ. ಅದನ್ನು ಹಣದಿಂದ ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ, ಹಣದಿಂದ ಅದನ್ನು ಗಳಿಸ್ಲಿಕ್ಕಾಗೋದಿಲ್ಲ. ಆತ್ಮತತ್ವ ಅನ್ನುವಂಥದ್ದು ಏನಿದೆ, ಒಂದು ವ್ಯಕ್ತಿತ್ವ ಅನ್ನುವಂಥದ್ದು ಏನಿದೆ, ಅದು ಈ ಬಜಾರ್ ಇದೆ, ಏನೆಂದು ಮಾರ್ಕೆಟ್ ಏನಿದೆ, ಇದನ್ನು ಮೀರಿರ್ತಕ್ಕಂಥದ್ದು. ಎಲ್ಲಿ ವಸ್ತುಗಳ ಹಿಂದೆ ಏನು ಓಡಾಟ ಅನ್ನುವಂಥದ್ದು ಏನಿದೆ, ಏನು ಓಟ ಅನ್ನುವಂಥದ್ದು ಏನಿದೆ, ಅದು ಎಲ್ಲಿ ಸಮಾಪ್ತಿ ಆಗುತ್ತೋ ಅಲ್ಲಿ ಆತ್ಮತತ್ವದ ಅರಿವು, ಆತ್ಮತತ್ವದ ತಿಳುವಳಿಕೆ ಅನ್ನುವಂಥದ್ದು ಆರಂಭವಾಗುತ್ತೆ. ಎಲ್ಲಿ ತನಕ ವ್ಯಕ್ತಿಯ ಅಂತಃಕರಣದಲ್ಲಿ ವಸ್ತುಗಳ ಪ್ರತಿ ನಮಗೆ ಹಸಿವೆ ಇರುತ್ತೋ, ದೇವಸ್ಥಾನಕ್ಕೆ ಹೋದ್ರೂ ಕೂಡ ಮತ್ತೆ ನಾವು ಅದನ್ನೇ ಪಡಿತೀವಿ, ದೇವಸ್ಥಾನಕ್ಕೆ ಹೋದ್ರೂ ಕೂಡ ಮತ್ತೆ ಅದನ್ನೇ ಕೇಳ್ತೀವಿ. ಮಂದಿರಕ್ಕೆ ಹೋದರೂ ಪ್ರಾರ್ಥನೆಯನ್ನು ಮಾಡಿದ್ರು ಕೂಡ ಅಲ್ಲಿ ಬಜಾರ್ನಲ್ಲಿ ಏನನ್ನ ವಸ್ತುಗಳನ್ನು ನಾವು ಬಯಸ್ತಾ ಇದ್ದೀವಿ ಅದನ್ನು ಇಲ್ಲೂ ಕೂಡ ಕೇಳ್ತಾ ಇದ್ದೀವಿ. ಕೇಳ್ತಕ್ಕಂಥ ರೀತಿ ಬೇರೆಯಾಗಿದೆ, ಕೇಳ್ತಕ್ಕಂಥ ಶೈಲಿ ಬೇರೆಯಾಗಿದೆ ಅಷ್ಟೇ. ಈ ವಸ್ತುಗಳನ್ನು, ಈ ವಿಷಯಗಳನ್ನು ಈ ಭೂಮಿ ಮೇಲೆ ಕೇಳ್ತೀವೋ ಅಥವಾ ಸ್ವರ್ಗಕ್ಕೆ ಹೋದ ಮೇಲೆ ಕೇಳ್ತೀವೋ ಏನಂತ ವ್ಯತ್ಯಾಸ ಏನಾಗೋದಿಲ್ಲ, ಎರಡೂ ಕೂಡ ಒಂದೇ. ಇಲ್ಲಿನ ಮಾರ್ಕೆಟ್ಗೂ ಬೇರೆ ಕಡೆ ಮಾರ್ಕೆಟ್ಗೂ ವ್ಯತ್ಯಾಸ ಏನಾದರೂ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಸಿಂಗಾಪುರ್ ಮಾರ್ಕೆಟೇ ಬೇರೆ, ಅಮೇರಿಕದ ಮಾರ್ಕೆಟ್ ಅನ್ನೋಂಥದ್ದು ಬೇರೆ. ಇರ್ಬೋದು, ವಸ್ತುಗಳ ವ್ಯತ್ಯಾಸ ಇರ್ಬೋದು, ಬೆಲೆಯಲ್ಲಿ ವ್ಯತ್ಯಾಸ ಇರ್ಬೋದು, ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಇರ್ಬೋದು. ಆದರೆ ಅಲ್ಲಿಯೂ ಕೂಡ ಹಣವನ್ನೇ ಕೊಡಬೇಕು, ಅಲ್ಲಿಯೂ ಕೂಡ ಹಣವನ್ನು ಕೊಟ್ಟೆ ವಸ್ತುಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಗಮನಿಸಿ, ಎಲ್ಲಿ ತನಕ ವ್ಯಕ್ತಿಯ ಅಂತಃಕರಣದಲ್ಲಿ ಎಲ್ಲಿ ಈ ಭಾವನೆ ಉಂಟಾಗೋದಿಲ್ಲೋ, ಈ ಜಗತ್ತಿನಲ್ಲಿ ತಿಳ್ಕೊಳ್ಳಿಕ್ಕೆ ಯೋಗ್ಯವಾಗಿರೋದು ನಾನು, ಕಂಡುಕೊಳ್ಳಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ನಾನು, ಅರಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ನಾನು, ಯಾವಾಗ ನನ್ನನ್ನು ನಾನು ಸರಿಯಾದ ರೀತಿಯಲ್ಲಿ ಅರಿತುಕೊಳ್ತೇನೋ, ತಿಳಿದುಕೊಳ್ತೇನೋ, ಆಮೇಲೆ ಉಳಿದ ವಸ್ತುಗಳನ್ನು ಅರಿಯುವ ಪ್ರಯತ್ನವನ್ನು ನಾವು ಮಾಡೋಣ. ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಇದರ ಯಜಮಾನ ಅಂತಕ್ಕಂಥವ್ರು ಯಾರು? ಮೊದಲು ಚಕ್ರವರ್ತಿ ಯಾರು ಅನ್ನೋಂಥದ್ದನ್ನು ಕಂಡು ಹಿಡಿಯಬೇಕು. ಆಮೇಲೆ ಸರಿ, ಅವನ ಸಾಮ್ರಾಜ್ಯ ತನ್ನಿಂದ ತಾನೇ ಅವನಿಗೆ ಪ್ರಾಪ್ತಿಯಾಗುತ್ತೆ. ಎಷ್ಟು ಆಶ್ಚರ್ಯ ಅಂತಂದರೆ, ಯಾವ ವ್ಯಕ್ತಿ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ತಾನೋ, ಯಾವ ವ್ಯಕ್ತಿ ತನ್ನನ್ನು ತಾನು ಪಡ್ಕೊಂಡಿದ್ದಾನೋ, ಅಥವಾ ಯಾವ ವ್ಯಕ್ತಿ ತನ್ನನ್ನು ತಾನು ಅರಿತುಕೊಂಡಿದ್ದಾನೋ, ಇನ್ಯಾವ ವಸ್ತುಗಳನ್ನು ಕೂಡ ಅರಿಲಿಕ್ಕೆ ಹೋಗಿಲ್ಲ, ಮತ್ತು ಯಾವುದನ್ನು ಕೂಡ ತಿಳಿಯುವ ಪ್ರಯತ್ನವನ್ನು ಅವನು ಮಾಡಲಿಕ್ಕೆ ಹೋಗಿಲ್ಲ. ಯಾವುದು ಒಂದನ್ನು ಪಡೆದರೆ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಂ ವಿಜ್ಞಾತಂ ಭವತೀತಿ. ಕೈಬಲ್ಯ ಉಪನಿಷತ್ನಲ್ಲಿ ಋಷಿಯನ್ನು ಸಮೀಪಿಸ್ತಾನೆ ಶಿಷ್ಯ. ಯಾವುದು ಒಂದನ್ನು ಪಡೆದರೆ ಎಲ್ಲವನ್ನೂ ಪಡೆದ ಹಾಗಾಗುತ್ತೆ, ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದ ಹಾಗಾಗುತ್ತೆ, ಯಾವುದು ಒಂದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡ ಹಾಗಾಗುತ್ತೆ, ಅದನ್ನು ಹೇಳಿಕೊಡು. ಅದೇ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗುತ್ತೆ, ಒಂದನ್ನು ಅರಿತರೆ ಎಲ್ಲವನ್ನೂ ಅರ್ಥ ಆಗುತ್ತೆ ಅನ್ನೋಂಥ ಸ್ಪಷ್ಟತೆ ನಮಗಿದ್ದಿದ್ದರೆ ಯಾಕೆ ನಾವು ಹೊರಗಡೆ ಅರಿಸ್ತಾ ಇದ್ದೀವಿ, ಯಾಕೆ ಹೊರಗಡೆ ಹೋಗ್ತಾ ಇದ್ದೀವಿ ನಾವು?
ಯಾಕಿನ್ನೂ ಹುಡುಕ್ತಾ ಇದ್ದೀವಿ, ಯಾಕೆ ನಮಗಿನ್ನೂ ಸಿಕ್ಕಿಲ್ಲ? ಇದೊಂದು ದೊಡ್ಡ ಸಮಸ್ಯೆ. ಇದೊಂದು ದೊಡ್ಡ ಒಗಟು. ಯಾಕಂತಂದರೆ, ನನ್ನನ್ನು ನಾನು ಹೊರಗಡೆಗೆ ಹುಡುಕುವ ಅವಶ್ಯಕತೆ ಇಲ್ಲ. ನನ್ನನ್ನು ನಾನು ಕಳ್ಕೊಂಡಿಲ್ಲ. ನಾನು ಎಲ್ಲೂ ಕೂಡ ಹೋಗಿಲ್ಲ. ಅದು ಎಲ್ಲೋ ದೂರದಲ್ಲಿಲ್ಲ. ಎಲ್ಲೋ ಹೋಗಿ ನನ್ನ ನಾನು ಪಡೀಬೇಕಾಗಿಲ್ಲ. ಅದು ನಾನೇ. ಅದು ಎಷ್ಟು ಹತ್ತಿರದಲ್ಲಿದ್ದೀನಿ, ಎಷ್ಟು ಹತ್ತಿರದಲ್ಲಿ ಇದೆ ಅದು ಅಂತಂದರೆ, ಅದು ನಾನೇ ಆಗಿದ್ದೀನಿ. ಅದು ನನ್ನನ್ನು ಬಿಟ್ಟು ಬೇರೆ ಏನೂ ಅಲ್ಲ. ಸಮಸ್ಯೆ ಏನಪ್ಪ ಅಂತಂದರೆ, ಕಣ್ಣು ಯಾವುದು ನನಗಿಂತ ದೂರದಲ್ಲಿದೆಯೋ ಅದನ್ನು ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಕಿವಿ ಯಾವುದು ನನಗಿಂತ ದೂರದಲ್ಲಿದೆಯೋ ಅದನ್ನು ಮಾತ್ರ ಕೇಳಲಿಕ್ಕೆ ಸಾಧ್ಯ. ಚರ್ಮ ಯಾವುದು ದೂರದಲ್ಲಿದೆಯೋ ಅದನ್ನು ಮಾತ್ರ ಇನ್ನೊಂದನ್ನು ಅರಿಯಲಿಕ್ಕೆ ಸಾಧ್ಯ. ತನ್ನನ್ನೇ ತಾನು ಅರಿಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ತನ್ನನ್ನೇ ತಾನು ಅರಿಯೋಕ್ಕಾಗ್ತಾ ಇಲ್ಲ. ನಾನು ನನ್ನಿಂದ ದೂರವಾಗಿಲ್ಲ. ಆದ್ದರಿಂದ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈನಲ್ಲಿ ಆಗ್ತಾ ಇಲ್ಲ. ಒಂದು ನದಿ ಎಲ್ಲಿದೆ, ಸಾಗರ ಎಲ್ಲಿದೆ, ಸಮುದ್ರ ಅಂತ ಕೇಳಿದ್ರೆ ಅಟ್ಲೀಸ್ಟ್ ತೋರಿಸ್ಬೋದು. ಆದರೆ ಆತ್ಮತತ್ವ ಎಲ್ಲಿದೆ ಅಂತ ಕೇಳಿದರೆ ಹೇಗೆ ತೋರಿಸೋದು? ಯಾಕಂದರೆ ಅದು ನನಗಿಂತ ಬೇರೆ ಆಗಿಲ್ಲ, ನನಗಿಂತ ಅತಿರಿಕ್ತವಾಗಿರ್ತಕ್ಕಂಥ ತತ್ವವೇ ಅಲ್ಲ ಅದು. ನಾನೀಗಾಗಲೇ ಇದ್ದೀನಿ. ನನ್ನ ಸ್ವಭಾವ ಇಷ್ಟು ಹತ್ತಿರದಲ್ಲಿದ್ದೀನಿ, ಇಷ್ಟು ಸಮೀಪದಲ್ಲಿದ್ದೀನಿ. ಹೀಗಾಗಿ ನನ್ನ ಅರಿವು ನನಗಾಗ್ತಾ ಇಲ್ಲ, ನನ್ನ ಪರಿಚಯ ನನಗಾಗ್ತಾ ಇಲ್ಲ. ಯಾವುದೇ ವಸ್ತುವಿನ ಪರಿಚಯ ಅನ್ನೋದು ನಮಗಾಗಬೇಕಾದ್ರೆ ಸ್ವಲ್ಪ ದೂರ ಇರಬೇಕು, ಸ್ವಲ್ಪ ಗ್ಯಾಪ್ ಇರಬೇಕಾಗುತ್ತೆ. ನಮ್ಮ ಮಿತ್ರರೊಬ್ಬರು ಯಾವಾಗಲೂ ಕೂಡ ಒಂದು ತಮಾಷೆಗೆ ಒಂದು ಘಟನೆ ಹೇಳ್ತಾ ಇದ್ರು. ಕೋರ್ಟ್ನಲ್ಲಿ ಕೇಸ್ ಆಗಿತ್ತು. ಯಾವನೋ ಒಬ್ಬ ಪಿಸ್ತೂಲ್ನಿಂದ ಗುಂಡನ್ನು ಹಾರಿಸಿ ಒಬ್ಬ ವ್ಯಕ್ತಿಯನ್ನು ಕೊಂದು ಬಿಟ್ಟಿದ್ದ. ನ್ಯಾಯಾಧೀಶ ಸಾಕ್ಷಿಯನ್ನು ಕೇಳಿದ. ನೀ ನೋಡಿದ್ಯಾ? ಹೌದು, ನಾನು ನೋಡಿದ್ದೀನಿ. ಗುಂಡು ಹಾರಿಸುವಾಗ ನೀನು ಎಷ್ಟು ದೂರದಲ್ಲಿದ್ದೆ? ಒಂದು 2 ಮೈಲ್ ದೂರ ಇದ್ದಿರ್ಬೋದು. ನಾನು 2 ಮೈಲ್ ದೂರ, 2 ಮೈಲ್ ದೂರದಿಂದ ನಿನಗೆ ಕಾಣಿಸ್ತಾ? 2 ಮೈಲ್ ದೂರದಿಂದ ಕಾಣಿಸ್ತು ಅಂತ ಹೇಳಿ ಕರೆಕ್ಟಾಗಿ ಸರಿಯಾಗಿ ನನ್ನ ಕೈನಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಂದಂತೂ ನಿಜ, ನನಗೆ ರಾತ್ರಿ ಸೂರ್ಯ ಕಾಣಿಸ್ತಾನೆ, ನಕ್ಷತ್ರಗಳು ಕಾಣಿಸ್ತವೆ. ಹೀಗಾಗಿ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಅಷ್ಟು ದೂರದಲ್ಲಿರೋ ಚಂದ್ರ ನನಗೆ ಕಾಣಿಸ್ಬೇಕಾದ್ರೆ 2 ಮೈಲ್ ದೂರದಲ್ಲಿಕ್ಕಂತ ಈ ವ್ಯಕ್ತಿ ನನಗೆ ಕಾಣಿಸ್ಲಾರ್ನೆ. ಗಮನಿಸಿ, ಮತ್ತೊಂದನ್ನು ನೋಡಲಿಕ್ಕೆ ನಮಗೆ ದೂರದ ಅವಶ್ಯಕತೆ ಇದೆ. ಮತ್ತೊಂದು ವಸ್ತುವನ್ನು ಅರಿಯಲಿಕ್ಕೆ ದೂರದ ಅವಶ್ಯಕತೆ ಇದೆ. ಹೇಗೆ ವಸ್ತು ಹತ್ತಿರ 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 ಆಗ್ತಾ ಬಂತೋ ಸ್ಪಷ್ಟವಾಗ್ತಾ ಬರುತ್ತದೆ, ಅಷ್ಟು ಸ್ಪಷ್ಟವಾಗೋದಿಲ್ಲ. ಮತ್ತೊಬ್ಬ ಸ್ತ್ರೀ ನಮಗೆ ಕಾಣಿಸ್ತಾಳೆ, ಮತ್ತೊಬ್ಬರ ವಸ್ತು ನಮಗೆ ಕಾಣಿಸ್ತದೆ, ಮತ್ತೊಬ್ಬರ ಮನೆ ನಮಗೆ ಗೋಚರವಾಗುತ್ತೆ. ಮನೆಯಲ್ಲಿ ನನ್ನ ಪಕ್ಕದಲ್ಲಿ ಸ್ತ್ರೀ ಇದ್ದಾಳೆ, ಹೆಂಡತಿ ಇದ್ದಾಳೆ, ಕಾಣಿಸೋದಿಲ್ಲ. ನಮ್ಮ ಮನೆಯಲ್ಲಿ ತಂದೆ ತಾಯಿಗಳಿದ್ದಾರೆ, ನಮಗೆ ಗೋಚರವಾಗೋದಿಲ್ಲ. ನಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದಿರಿದ್ದಾರೆ, ನಮಗೆ ಕಾಣಿಸೋದಿಲ್ಲ. ನಮ್ಮ ಮನೆಯಲ್ಲಿ ಬಹಳ ಅದ್ಭುತವಾದಂಥ, ಅತ್ಯಂತ ಸುಂದರವಾದಂಥ ವಸ್ತು ವಿಷಯಗಳಿವೆ, ನಮಗೆ ಕಾಣಿಸೋದಿಲ್ಲ. ಮತ್ತೊಬ್ಬರ ಮನೆಯದು ಕಾಣಿಸುತ್ತೆ ನಮಗೆ.
ಯಾವ ಅಂಗಡಿಯಲ್ಲಿ ನಾವು ವಾಸವಾಗಿದ್ದೀವಿ ಅಥವಾ ಯಾವ ಅಂಗಡಿಯಲ್ಲಿ ನಾವು ಕೂತ್ಕೊಂಡಿದ್ದೀವಿ, ಯಾವ ಅಂಗಡಿಯಲ್ಲಿ ನಮ್ಮ ವಸ್ತುಗಳನ್ನು ಖರೀದಿಸಲಿಕ್ಕೆ ಎಲ್ಲರೂ ಬರ್ತಾರೆ, ಆ ವಸ್ತುಗಳು ನಮಗೆ ಕಾಣಿಸೋದಿಲ್ಲ. ಮತ್ತೊಬ್ಬರ ಅಂಗಡಿಯ ವಸ್ತುಗಳು ನಮಗೆ ಕಾಣಿಸ್ತವೆ. ಮತ್ತೊಬ್ಬರ ಅಂಗಡಿಯಲ್ಲಿರ್ತಕ್ಕಂಥ ವಿಷಯಗಳು ನಮಗೆ ಕಣ್ಣು ಚುಚ್ಚುತ್ತವೆ. ಯಾಕೆಂದರೆ ಅಲ್ಲಿ ದೂರದಲ್ಲಿದೆ. ನಮ್ಮ ಅಂಗಡಿ ನಮಗೆ ಭಾಳ ಹತ್ತಿರದಲ್ಲಿದೆ. ನಮ್ಮ ವಸ್ತುಗಳು ನಮಗೆ ತುಂಬ ಹತ್ತಿರದಲ್ಲಿವೆ. ನಮ್ಮ ಮನೆಯ ಸುತ್ತಮುತ್ತಲಿನ ಜನ ಅಥವಾ ನನ್ನ ಬಂಧುಗಳು ನನಗೆ ತುಂಬ ಹತ್ತಿರದಲ್ಲಿದ್ದಾರೆ. ಆದ್ದರಿಂದ ಅವ್ರನ್ನೆಲ್ಲರನ್ನು ಕೂಡ ಮರೆತು ಬಿಟ್ಟಿದ್ದೀವಿ ನಾವು. ಅವ್ರನ್ನ ನೆನಪಿಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಮ್ಮ ಕೈನಲ್ಲಿ. ವಿಸ್ಮರಣೆ ಉಂಟಾಗಿದೆ. ಹಾಗಾದರೆ ಯಾವುದು ಈಗಾಗಲೇ ನನ್ನ ಹತ್ರನೇ ಇದೆ, ಅದನ್ನು ಪಡೀಲಿಕ್ಕೆ ನಾನೇನು ಮಾಡಬೇಕು? ಗಮನಿಸಿ, ಯಾವುದು ಈಗಾಗಲೇ ನನ್ನ ಹತ್ರ ಇದೆ ಅದನ್ನು ಪಡೀಲಿಕ್ಕೆ ನಾನು ಏನೂ ಮಾಡೋ ಅವಶ್ಯಕತೆ ಇಲ್ಲ. ಯಾವುದು ಈಗಾಗಲೇ ನನ್ನ ಹತ್ರ ಇಲ್ಲ ಅದನ್ನು ಪಡೀಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನವನ್ನು ಮಾಡಬೇಕು, ಬಹಳಷ್ಟು ಸಾಧನೆಯನ್ನು ಮಾಡಬೇಕಾಗತ್ತೆ. ಯಾವುದು ಈಗಾಗಲೇ ನನ್ನ ಹತ್ರ ಇದೆ ಅದನ್ನು ಪಡೀಲಿಕ್ಕೆ ಓಡೋದನ್ನು ನಾನು ನಿಲ್ಲಿಸಬೇಕು. ವಸ್ತುಗಳ ಹಿಂದೆ, ವಿಷಯಗಳ ಹಿಂದೆ ಏನು ಓಡ್ತಾ ಇದ್ದಾನೆ ಅದನ್ನು ನಿಲ್ಲಿಸಿದರೆ ಸಾಕು. ನನ್ನ ಹತ್ರ ಈಗಾಗಲೇ ಏನಿದೆ ಅಥವಾ ನನ್ನ ಸ್ವಭಾವ, ನನ್ನ ಸ್ವರೂಪವನ್ನು ಅರಿಯಲಿಕ್ಕೆ ಅದು ಒಂದು ಸಾಕು. ವಿಷಯಗಳಿಗೆ ವಿಮುಖರಾಗಬೇಕಾಗತ್ತೆ, ಆತ್ಮತತ್ವಕ್ಕೆ ಸನ್ಮುಖರಾಗಬೇಕಾಗತ್ತೆ ನಾವು. ಅದರಿಂದನೇ ತಾನೇ ಎಲ್ಲ ಮಹಾತ್ಮರುಗಳು, ಎಲ್ಲ ಋಷಿಗಳು, ಎಲ್ಲ ಶಾಸ್ತ್ರ ಗ್ರಂಥಗಳು ವಿಷಯಗಳಿಂದ ವಿಮುಖರಾಗಿ ಮತ್ತೆ 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 ಒತ್ತಿ ಹೇಳ್ತವೆ ನಮಗೆ. ಅದರರ್ಥ ವಸ್ತುಗಳು ಸರಿ ಇಲ್ಲ, ವಾಸನೆಗಳು ಸರಿ ಇಲ್ಲ, ಕಾಮನೆಗಳು ಸರಿ ಇಲ್ಲ ಅಲ್ಲ. ಹೊರಗಡೆಯ ವಸ್ತುಗಳಲ್ಲಿ ಏನೂ ಇಲ್ಲ, ಅದೊಂದು ಕೇವಲ ಕಲ್ಪನೆ, ಅದೊಂದು ಕೇವಲ ಭ್ರಾಂತಿ ಮಾತ್ರ. ಅದನ್ನು ಬಿಟ್ಟು ಬೇರೆ ಏನೂ ಕೂಡ ಇಲ್ಲ. ಅಲ್ಲಿ ಒಳ್ಳೆಯದು ಇಲ್ಲ, ಅಲ್ಲಿ ಕೆಟ್ಟದ್ದು ಇಲ್ಲ, ಅಲ್ಲಿ ಶ್ರೇಷ್ಠವಾಗಿರೋದು ಇಲ್ಲ, ಅಲ್ಲಿ ಕನಿಷ್ಠವಾಗಿರೋದು ಕೂಡ ಇಲ್ಲ. ಅದೊಂದು ಕೇವಲ ಕಲ್ಪನೆ ಮಾತ್ರ, ಅದೊಂದು ಕೇವಲ ಭ್ರಾಂತಿ ಮಾತ್ರ. ಆದರೆ ನಾವು ತಪ್ಪು ತಿಳ್ಕೊಂಡಿದ್ದೀವಿ, ಇಂದ್ರಿಯಗಳಲ್ಲಿ ಸಮಸ್ಯೆ ಇದೆ, ಇಂದ್ರಿಯಗಳಲ್ಲಿ ದೋಷವಿದೆ, ಅದರಿಂದ ಇಂದ್ರಿಯಗಳಿಂದ ಮುಕ್ತರಾಗಿ ಇಲ್ಲ. ಮೃಗ ಮರೀಚಿಕ ಅಲ್ಲ, ಮರಳುಗಾಡಿನಲ್ಲಿ ನಮಗೆ ನೀರು ಗೋಚರವಾಗುತ್ತೆ, ಕೇವಲ ಭ್ರಾಂತಿ ಮಾತ್ರ, ಕೇವಲ ಗೋಚರವಾಗುತ್ತೆ, ಅದು ಸತ್ಯವಲ್ಲ. ಎಲ್ಲೋ ದೂರದಲ್ಲಿ ನೀರು ಹರಿದ ಹಾಗೆ ಅಲೆಗಳು ಕಾಣಿಸ್ತವೆ ನಮಗೆ, ಪ್ರತಿಫಲನ ಗೋಚರವಾಗುತ್ತೆ. ಕೇವಲ ಕಾಣಿಸೋದು ಮಾತ್ರ ಅದು ಸತ್ಯವಲ್ಲ. ಏನದು? ಅದೊಂದು ಭ್ರಮೆಯಿಂದ ಕೂಡಿರತಕ್ಕಂಥ ಒಂದು ದೊಡ್ಡ ಜಾಲ, ಅದು ಸತ್ಯ ಅಲ್ಲವೇ ಅಲ್ಲ. ಏನು ಹೇಳಿ ಹಾಗಿದ್ರೆ ಮಾಯಾ ಅಂತಂದರೆ? ಮಾಯಾ ಅಂದರೆ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲವೇ ಅಲ್ಲ. ಮಾಯಾ ಅಂದ್ರೇನು? ಗೋಚರವಾಗುತ್ತೆ, ನಮ್ಮ ಅನುಭವಕ್ಕೆ ಬರುತ್ತೆ, ಆದರೆ ಅದು ಸತ್ಯವಲ್ಲ. ಇಂದ್ರಿಯಗಳಲ್ಲಿ ದೋಷವಿಲ್ಲ, ಇಂದ್ರಿಯಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಂತಕ್ಕಂಥದ್ದು ಇಲ್ಲ ಈ ಜಗತ್ತಿನಲ್ಲಿ.
ಏನು ಗೋಚರವಾಗ್ತಾ ಇದೆ ಅದು ಸತ್ಯ ಅಲ್ಲ. ಅದನ್ನು ಸ್ಪಷ್ಟಪಡಿಸ್ತಾ ಇದೆ ನಮಗೆ ಶಾಸ್ತ್ರ, ನಮಗೆ ಸಾಧುಗಳು ಸಂತರು. ಇಂದ್ರಿಯಗಳ ಮೂಲಕ ಏನು ಗೋಚರವಾಗ್ತಾ ಇದೆ ಅದು ಸತ್ಯವಲ್ಲ, ಅದೊಂದು ಭ್ರಾಂತಿ. ಆದರೆ ಇಂದ್ರಿಯಗಳನ್ನು ಸರಿ ಇಲ್ಲ ಅಂತ ಹೇಳಿ ನಾವು ಭಾವಿಸಿದ್ದೇವೆ. ಆದರೆ ಇಂದ್ರಿಯಗಳ ಮೂಲಕ ಏನು ಗೋಚರವಾಗ್ತಾ ಇದೆ ಅದು ಸತ್ಯ ಅಂತ ತಿಳ್ಕೊಂಡಿದ್ದೇವೆ. ಆದ್ದರಿಂದ ವಸ್ತುಗಳಿಂದ ದೂರ ಓಡಿದಷ್ಟು ಆ ವಸ್ತುಗಳು ನಮ್ಮನ್ನು ಅರಸಿಕೊಂಡು ಬರ್ತವೆ. ನೆನಪಿನ ರೂಪದಲ್ಲಿ, ಕಾಮನೆಗಳ ರೂಪದಲ್ಲಿ, ವಾಸನೆಗಳ ರೂಪದಲ್ಲಿ. ಕಣ್ಣು ಮುಚ್ಚಿದ್ರೆ ಸಾಕು, ಅಲ್ಲೊಂದು ಮಾರ್ಕೆಟ್, ಮಾಲ್ ಬರುತ್ತೆ. ಕಣ್ಣು ಮುಚ್ಚಿದ್ರೆ ಸಾಕು, ವಾಸನೆಗಳು ಜಾಗೃತವಾಗುತ್ತವೆ. ನಾನಾ ಥರದ ಸುಗಂಧಗಳು ಹೊರಗೆ ಬರಲಿಕ್ಕೆ ಶುರು ಆಗುತ್ತವೆ. ನಾನಾ ಥರದ ಆಹಾರ ಕಲ್ಪನೆಗಳು ಶುರು ಆಗ್ತವೆ. ನಾನಾ ಥರದ ವಾಸನೆಗಳು ಜಾಗೃತವಾಗ್ತವೆ. ಆದ್ದರಿಂದ ಪ್ರತಿ ದಿವಸವೂ ಕೂಡ ಒಂದು ಘಟನೆ ಘಟಿಸ್ತದೆ ಈ ಜಗತ್ತಿನಲ್ಲಿ. ಏನದು? ಯಾವ ವಸ್ತುಗಳು ನಮಗೆ ಸಿಗೋದಿಲ್ಲ, ಯಾವ ವಸ್ತುಗಳನ್ನು ನಮ್ಮ ಕೈನಲ್ಲಿ ಪಡೀಲಿಕ್ಕಾಗೋದಿಲ್ಲ, ಅವುಗಳ ಪ್ರತಿಯೊಂದು ವಿಚಿತ್ರವಾದಂಥ ಭ್ರಾಂತಿ ಏರ್ಪಡ್ತದೆ. ಒಬ್ಬ ಕವಿ ಬಹಳ ಸುಂದರವಾದಂಥ ಮಾತುಗಳನ್ನು ಹೇಳ್ತಾನೆ. ಎಷ್ಟು ಸುಂದರವಾಗಿದೆ ನೋಡಿ ಆ ಮಾತುಗಳು. ದುನಿಯಾ ಜಿಸೆ ಕಹತೆ ಹೈ ಜಾದೂ का खिलौना है, मिल जाए तो मिट्टी है, खो जाए तो सोना है. ಯಾವುದು ಈ ಜಗತ್ತಿನಲ್ಲಿ ನಮಗೆ ಪ್ರಾಪ್ತಿಯಾಗುತ್ತೋ ಅದು ವ್ಯರ್ಥವಾಗುತ್ತೆ. ಯಾವುದು ನನಗೆ ಪ್ರಾಪ್ತಿಯಾಗಿಲ್ಲ, ಯಾವುದನ್ನು ನಾವು ಕಳ್ಕೊಂಡಿದ್ದೀವಿ ಅದು ಸಾರ್ಥಕ ಅನಿಸುತ್ತೆ, ಅದು ಸುಂದರ ಅನಿಸುತ್ತೆ, ಅದು ಶ್ರೇಷ್ಠ ಅನಿಸ್ಲಿಕ್ಕೆ ಶುರು ಆಗುತ್ತೆ ನಮಗೆ. ಎಲ್ಲಿ ತನಕ ವಸ್ತುಗಳು ಅಂಗಡಿಯಲ್ಲಿವೆ, ಎಲ್ಲಿ ತನಕ ವಸ್ತುಗಳು ನಮ್ಮ ಕೈಗೆ ಬಂದಿಲ್ಲ, ಅಲ್ಲಿ ತನಕ ಅದರಲ್ಲಿ ಒಂದು ಸೌಂದರ್ಯವಿರುತ್ತೆ, ಅಲ್ಲಿ ತನಕ ಅದರಲ್ಲಿ ಒಂದು ಶಾಂತಿ, ನೆಮ್ಮದಿ ಅನ್ನೋಂಥದ್ದಿರುತ್ತೆ. ಯಾವಾಗ ನಮ್ಮ ಕೈಗೆ ಬಂತೋ ಅದು ಕುರೂಪವಾಗಿಬಿಡುತ್ತೆ, ಅದು ದುಃಖವನ್ನು ಕೊಡ್ತಕ್ಕಂಥ ವಸ್ತು ವಿಷಯಗಳಾಗ್ಬಿಡ್ತವೆ. ಎಷ್ಟು ಕಷ್ಟಪಟ್ಟಿರ್ತೀವಿ ಆ ವಸ್ತುಗಳನ್ನು, ಆ ವ್ಯಕ್ತಿಗಳನ್ನು, ಆ ವಿಷಯಗಳನ್ನು ಪಡೀಲಿಕ್ಕೆ, ಬಡದಾದ ಕೂಡಲೇ ಶುರು ಆಗುತ್ತೆ ನಮ್ಮ ಜೀವನದಲ್ಲಿ ದುಃಖ. ಏನದು? ಇದಕ್ಕೆ ಹೆಸರು ಮೃಗಮರೀಚಿಕ, ಇದಕ್ಕೆ ಹೆಸರು ಮಾಯಾ. ಆದ್ದರಿಂದ ಈ ಜಗತ್ತಿನಲ್ಲಿ ಯಾವುದೇ ವಸ್ತುವನ್ನು ನಾವು ನೆನಪಿಟ್ಟುಕೊಳ್ಬೇಕಾದ್ರೆ, ನೋಡಬೇಕಾದ್ರೆ, ಅರಿಬೇಕಾದ್ರೆ, ಅನುಭವಿಸಬೇಕಾದ್ರೆ ಎರಡರ ನಡುವೆ ಒಂದಿಷ್ಟು ಅಂತರ ಅನ್ನೋಂಥದ್ದಿರಬೇಕು. ಇಲ್ಲದೆ ಹೋದರೆ ಆ ವಸ್ತು ನಮಗೆ ಕಾಣಿಸೋದಿಲ್ಲ, ಆ ವಸ್ತು ನಮ್ಮ ಅನುಭವಕ್ಕೆ ಬರೋದಿಲ್ಲ, ಆ ವಸ್ತುವನ್ನು ನಮ್ಮ ಇಂದ್ರಿಯಗಳು ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ತುಂಬ ಹತ್ತಿರದಲ್ಲಿದೆ ಮರ್ತು ಹೋಗ್ಬಿಡುತ್ತೆ ನಮಗೆ, ಯಾವುದು ತುಂಬ ಹತ್ತಿರದಲ್ಲಿದೆ ಅದು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಯಾವುದು ನಮಗೆ ತುಂಬ ಹತ್ತಿರದಲ್ಲಿದೆ ಅವರ ಇರುವಿಕೆಯೇ ನಮಗೆ ಅನುಭವ ಆಗೋದಿಲ್ಲ. ಇನ್ನೊಂದು ಚೆನ್ನಾಗಿ ನೆನಪಿಟ್ಕೊಳ್ಬೇಕು ನಾವು, ಈ ಜಗತ್ತಿನಲ್ಲಿ ಯಾವ ವಸ್ತುಗಳು ನಮಗೆ ಹತ್ತಿರ ಬರಲಿಕ್ಕೆ ಶುರು ಆಗ್ತಾವೋ, ಯಾವುದು ವಸ್ತುಗಳನ್ನು ನಾವು ಹತ್ತಿರದಿಂದ ನೋಡಲಿಕ್ಕೆ ಶುರು ಮಾಡ್ತೀವೋ ನಮಗೆ ಗೊತ್ತಾಗುತ್ತೆ ಯಾವುದು ಸತ್ಯ, ಯಾವುದು ಸುಳ್ಳು. ಆ ವಸ್ತುವಿನ ನಿಜವಾದ ಪರಿಚಯ ನಮಗೆ ಆಗ್ಲಿಕ್ಕೆ ಶುರುವಾಗುತ್ತೆ. ದೂರದಲ್ಲಿದ್ದಾಗ ಯಾವ ವಸ್ತು ಸುಂದರವಾಗಿತ್ತು, ದೂರದಲ್ಲಿದ್ದಾಗ ಯಾವ ವ್ಯಕ್ತಿ ಒಳ್ಳೆಯವನಾಗಿದ್ದ, ದೂರದಲ್ಲಿದ್ದಾಗ ಯಾವ ವ್ಯಕ್ತಿ ಸದ್ಗುಣಿ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದ್ದ, ಹತ್ತಿರ ಬಂದಾಗ ಗೊತ್ತಾಗುತ್ತೆ, ಓ ನಾನು ಇವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ, ನಾನು ತಿಳ್ಕೊಂಡ ಹಾಗೆ ಇದಿಲ್ಲ, ನಾನು ತಿಳ್ಕೊಂಡ ಹಾಗೆ ಈ ವಸ್ತು ಇಲ್ಲ, ಈ ವಿಷಯಗಳಿಲ್ಲ, ಈ ವ್ಯಕ್ತಿ ಇಲ್ಲ.
ಎಷ್ಟು ವಸ್ತುಗಳು ನಮ್ಮಿಂದ ದೂರವಾಗ್ತವೆ, ಎಷ್ಟು ವಸ್ತುಗಳು ವಿಷಯಗಳು ನಮ್ಮ ಕಣ್ಣಿನಿಂದ ದೂರವಾಗ್ತಾ ಹೋಗ್ತವೆ, ಅವು ಶ್ರೇಷ್ಠವಾಗ್ತಾ ಹೋಗ್ತವೆ. ಯಾವ ವ್ಯಕ್ತಿ ಬಹಳ ದೂರದಲ್ಲಿರ್ತಾನೋ ಅವನನ್ನು ಮಹಾಪುರುಷ ಅಂತ ಹೇಳಿ ಕರಿತೀವಿ, ಅವನನ್ನು ಸಂತ ಅಂತ ಕರಿತೀವಿ, ಅವನಲ್ಲಿ ಎಲ್ಲ ಸದ್ಗುಣಗಳನ್ನು ಕಾಣ್ಲಿಕ್ಕೆ ಶುರು ಮಾಡ್ತೀವಿ. ಯಾವ ವ್ಯಕ್ತಿ ನಮ್ಮ ಹತ್ರ 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 ಬರ್ಲಿಕ್ಕೆ ಶುರು ಮಾಡ್ತಾನೆ, ಸತ್ಯತೆ ಅರಿವಾಗ್ಲಿಕ್ಕೆ ಶುರು ಆಗುತ್ತೆ. ದುಷ್ಟ ಗುಣಗಳು, ಬೇಡವಾದ್ದು, ಕುರೂಪತೆ, ಸತ್ಯದ ಪರಿಚಯ ಆಗ್ಲಿಕ್ಕೆ ಶುರು ಆಗುತ್ತೆ, ವ್ಯಕ್ತಿಯ ಪರಿಚಯ ಅನ್ನೋದು ಆಗ್ಲಿಕ್ಕೆ ಶುರು ಆಗುತ್ತೆ ನಮಗೆ. ಇಂದ್ರಿಯಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಮತ್ತೆ ಎಲ್ಲ ಸಮಸ್ಯೆ ನಮ್ಮ ಮನಸ್ಸಿನದು. ಮನಸ್ಸು ಯಾವಾಗಲೂ ಕನಸು ಕಾಣ್ತಾ ಇರುತ್ತೆ. ಕನಸನ್ನ ಕಾಣತಕ್ಕಂಥ ಯಂತ್ರಕ್ಕೆ ಹೆಸರು ಮನಸ್ಸು ಅಂತ ಹೇಳಿ. ಮನಸ್ಸಿಗೆ ಕನಸು ಕಾಣುವಂಥ ಬಹಳ ಸುಂದರವಾದಂತಹ ಕುಶಲವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಗಮನಿಸಿ ಎಷ್ಟು ವಿಚಿತ್ರ ಇದೆ. ಯಾವ ವಸ್ತುಗಳು ನಮಗೆ ಗೊತ್ತೋ ಅದರ ಬಗ್ಗೆ ಮಾತ್ರ ಕನಸು ಕಾಣ್ತೀವಿ, ಹಾಗೇನಿಲ್ಲ. ಯಾವ ವಸ್ತುಗಳು ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆನೂ ಕೂಡ ಕನಸು ಕಾಣ್ತೀವಿ. ಯಾವುದನ್ನು ನಾವು ತಿಳ್ಕೊಳ್ಳಿಕ್ಕೆ ಇಷ್ಟವಿಲ್ಲ, ಯಾವುದನ್ನು ನಾವು ಅರಿಲಿಕ್ಕೆ ಇಷ್ಟವಿಲ್ಲ, ಯಾವುದನ್ನು ನಾವು ನೋಡಲಿಕ್ಕೆ ಇಷ್ಟಪಡೋದಿಲ್ಲ, ಅದು ನಮ್ಮ ಅಂತಃಕರಣದ ಒಳಗಡೆ ಬಂದು ಕೂತ್ಕೊಂಡು ಬಿಡುತ್ತೆ. ಯಾವಾಗಲೂ ಅದನ್ನೇ ನೋಡ್ಲಿಕ್ಕೆ ಶುರು ಮಾಡ್ತೀವಿ, ಅದನ್ನೇ ಕೇಳಲಿಕ್ಕೆ ಶುರು ಮಾಡ್ತೀವಿ. ಈ ಜಗತ್ತಿನಲ್ಲಿ ನೋಡಿ, ಯಾರಾದರೂ ಒಂದಿಷ್ಟು ನಮಗೆ ತಿಳಿ ಹೇಳ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನಮ್ಮನ್ನು ತೊಡಗಿದ್ರೆ ನಾವು ಅಂತೀವಿ, ಹೇಯ್ ಸುಮ್ಮನೆ ಇರು, ನಂಗೆ ಹೇಳೋ ಅವಶ್ಯಕತೆ ಅಲ್ಲ, ನನಗೆಲ್ಲ ಗೊತ್ತಿದೆ. ಮತ್ತೆ ಮತ್ತೆ ಆ ವಿಷಯದ ಬಗ್ಗೆ ನಂಗೆ ಹೇಳಿಬಿಡಿ, ಮತ್ತೆ ಮತ್ತೆ ಅದನ್ನು ತಿಳಿಸಿ ಹೇಳಲಿಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಯಾಕಂದರೆ ನನಗೆ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ. ಬೇಡ, ಬಹಳ ದೂರ ಹೋಗುವಂಥ ಅವಶ್ಯಕತೆ ಇಲ್ಲ. ಎಷ್ಟೋ ಸಾರಿ ನಾವೇ ಅಂತೀವಿ, ಅಯ್ಯೋ ಕಾಮ ತಪ್ಪುದು, ಕ್ರೋಧ ಅನ್ನೋಂಥದ್ದು ತಪ್ಪು, ಮಾಡಬಾರ್ದು, ಅದನ್ನು ಒಂದು ವ್ಯರ್ಥ. ಹೊಟ್ಟೆ ಕಿಚ್ಚು ಅನ್ನೋಂಥದ್ದು ತಪ್ಪು, ಸರಿಯಲ್ಲ, ಅದನ್ನು ಮಾಡಬಾರ್ದು. ಇಂಥದನ್ನೆಲ್ಲ ಮಾಡಬೇಡಿ ಅಂತ ನೀವು ಇನ್ನೊಬ್ಬರಿಗೆ ಹೇಳಿ ಹೋಗಿ ನೀವು, ಅವ್ರಂತಾರೆ ನಮ್ಗೆ ಗೊತ್ತಿದೆ. ಯಾವುದು ಈಗಾಗಲೇ ನನಗೆ ಗೊತ್ತಿದೆ ಅದು ನನ್ನ ಜೀವನವಾಗಬೇಕಿತ್ತು, ಅದು ನನ್ನ ಜೀವನದಲ್ಲಿ ಹಾಸುಹೊಕ್ಕಾಗಬೇಕಾಗಿತ್ತು. ಒಂದು ವೇಳೆ ಯಾವುದು ನನಗೆ ಗೊತ್ತಿದೆಯೋ ಅದು ನನ್ನ ಜೀವನದ ಅನುಭವದಲ್ಲಿ ಬರಲಿಲ್ಲ, ಹಾಗಾದರೆ ನಾನು ಅದನ್ನು ಸರಿಯಾಗಿ ಇನ್ನೂ ತಿಳಿದಿಲ್ಲ ಅಂತಲೇ ಅರ್ಥ. ಎಷ್ಟೇ ಗೊತ್ತಿದ್ರೂ ಎಷ್ಟೇ ತಿಳಿದ್ರೂ ಕೂಡ ಇನ್ನೂ ನನ್ನ ಅಂತಃಕರಣ, ಇನ್ನೂ ನನ್ನ ಮನಸ್ಸು ಬುದ್ಧಿ ಹೊರಗಡೆ ವಿಷಯ ವಸ್ತುಗಳಲ್ಲೇ ನಮ್ಮನ್ನು ಓಡಿಸ್ತಾ ಇದೆ ಅಂತಂದರೆ, ನಮ್ಮ ಮನಸ್ಸೇ ನಮಗೆ ಮೋಸವನ್ನು ಮಾಡ್ತಾ ಇದೆ, ನಮ್ಮ ಮನಸ್ಸೇ ನಮಗೆ ವಂಚನೆಯನ್ನು ಮಾಡ್ತಾ ಇದೆ, ನಮ್ಮ ಮನಸ್ಸೇ ನಮ್ಮನ್ನು ತಪ್ಪು ಹಾದಿಗೆ ಕರ್ಕೊಂಡು ಹೋಗ್ತಾ ಇದೆ. ಇನ್ನೊಬ್ರು ಏನಾದರೂ ನಮಗೆ ತಿಳಿಸಿ ಹೇಳಲಿಕ್ಕೆ ಬಂದರೆ ನಾವು ಅದನ್ನು ತಯಾರಿಲ್ಲ ಒಪ್ಕೊಳ್ಳಿಕ್ಕೆ. ಯಾಕೆಂದರೆ ತಿಳ್ಕೊಳ್ಳಿಕ್ಕೆ ನಮಗೆ ಇಷ್ಟ ಇಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಇಷ್ಟವಿಲ್ಲ. ತಿಳ್ಕೊಳ್ಳಿಕ್ಕೆ ಈ ಜಗತ್ತಿನಲ್ಲಿ ಬೇಕಾದಷ್ಟು ಅವಕಾಶಗಳು ನಮಗೆ ಪ್ರಾಪ್ತಿಯಾಗ್ತವೆ, ಆದರೂ ಕೂಡ ನಾವು ತಿಳ್ಕೊಳ್ಳಿಕ್ಕೆ ತಯಾರಿಲ್ಲ. ಯಾಕೆಂದರೆ ನನ್ನ ಮನಸ್ಸು ಹೇಳ್ತಾ ನನಗೆಲ್ಲ ಗೊತ್ತು, ನಾನು ತಿಳ್ಕೊಂಡಿದ್ದೀನಿ, ನನ್ನಷ್ಟು ಅನುಭಾವಿ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಎಷ್ಟು ಬಾರಿ ನಾವು ಕೋಪ ಮಾಡಿಕೊಂಡಿಲ್ಲ, ಎಷ್ಟು ಬಾರಿ ನನ್ನ ಅಂತಃಕರಣ ಕಾಮ ವಾಸನೆಗಳಿಂದ ಕೂಡ್ಕೊಂಡಿಲ್ಲ, ಎಷ್ಟು ಸಾರಿ ಮಾಡಬಾರದ ಕೆಲಸಗಳನ್ನು ಮಾಡಿಲ್ಲ, ಎಷ್ಟು ಸಾರಿ ನಾನು ಜಾರಿಲ್ಲ, ಎಷ್ಟು ಸಾರಿ ನಮ್ಮ ಅಂತಃಕರಣದ ಆಳದಿಂದ ಹಿಂಸೆ ಅನ್ನಿಸೋದು ಉದಯವಾಗಿಲ್ಲ. ತಿಳ್ಕೊಳ್ಬೋದಿತ್ತು, ವಿಚಾರವನ್ನು ಮಾಡ್ಬೋದಿತ್ತು, ಯಾಕೆ ಹೀಗಾಗ್ತಾ ಇದೆ, ಗೊತ್ತಿದ್ದು ನಾನು ಯಾಕೆ ಈ ರೀತಿ ವ್ಯವಹಾರವನ್ನು ಮಾಡ್ತಾ ಇದ್ದೀನಿ, ಗೊತ್ತಿದ್ದು ನಾನು ಯಾಕೆ ತಪ್ಪುತ್ತಾ ಇದ್ದೀನಿ, ಯಾಕೆ ಜಾರ್ತಾ ಇದ್ದೀನಿ.
ಯಾವಾಗ ವ್ಯಕ್ತಿ ವಿಚಾರವನ್ನು ಮಾಡಲಿಕ್ಕೆ ಶುರು ಮಾಡಿದ್ನೋ, ಒಂದಿಷ್ಟು ಚಿಂತನೆಯನ್ನು ಆರಂಭ ಮಾಡಿದ್ನೋ, ಸಹಜವಾಗಿ ಅದು ನಿಂತು ಹೋಗ್ಬಿಡುತ್ತೆ. ತಿಳ್ಕೊಂಡಿದ್ದೀವಿ, ಜಾಗೃತರಾಗಲಿಲ್ಲ ಅಂತಃಕರಣದ ಒಳಗಡೆ. ಒಮ್ಮೆ ಅದನ್ನು ತಿಳಿಯುವ ಪ್ರಯತ್ನವನ್ನು ಮಾಡಿದೆವು, ಅಂತಃಕರಣ ಅನ್ನೋದು ಜಾಗೃತವಾಯಿತು. ವ್ಯಕ್ತಿ ಅಂತಃಕರಣದಲ್ಲಿ ಕ್ರಾಂತಿ ಅನ್ನೋದು ಘಟಿಸ್ಲಿಕ್ಕೆ ಆರಂಭ ಆದ ಹಾಗೆ. ಗಮನಿಸಿ, ಜ್ಞಾನವನ್ನು ನಮ್ಮ ಜೀವನದಲ್ಲಿ ತಗೊಂಡು ಬರಲಿಕ್ಕೆ ಏನೂ ಮಾಡುವ ಅವಶ್ಯಕತೆ. ಜೀವನವನ್ನು ಬದಲಾಯಿಸಲಿಕ್ಕೆ ಜ್ಞಾನ ಏನೋ ಮಾಡಿದರೆ ಬರುತ್ತೆ, ಏನೋ ಮಾಡಿದರೆ ಆ ಜ್ಞಾನವನ್ನು ಗಳಿಸ್ತೀನಿ, ಇಲ್ಲ. ಜ್ಞಾನದ ಒಂದು ಪರಿಭಾಷೆ ಹೇಗಿದೆಯಪ್ಪ ಅಂತಂದರೆ, ಯಾವ ವ್ಯಕ್ತಿಗೆ ಅದು ಸ್ಪಷ್ಟವಾಗಿ ಅರ್ಥವಾಯಿತು, ಅದು ತನ್ನಿಂದ ತಾನೇ ಕರ್ಮವಾಗುತ್ತೆ, ತನ್ನಿಂದ ತಾನೇ ಕೃತ್ಯವಾಗುತ್ತೆ. ಅದನ್ನು ನಾವು ಪ್ರಯತ್ನವನ್ನು ಪಟ್ಟು ನಾವು ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ಅದನ್ನು ಗಳಿಸುವ ಅವಶ್ಯಕತೆ ಇಲ್ಲ. ಯಾವ ಜ್ಞಾನ ಅದು ನಮ್ಮ ಕೃತ್ಯವಾಗಲಿಲ್ಲ, ಯಾವ ಜ್ಞಾನ ಅದು ಕರ್ಮದ ರೂಪದಲ್ಲಿ ಹೊರಗಡೆಗೆ ಬರಲಿಲ್ಲ, ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಅದು ಜ್ಞಾನವಲ್ಲ. ಮತ್ತೆ ಅದು ಸುಮ್ಮನೆ ಇನ್ನೊಬ್ಬರಿಂದ ತೆಗೆದುಕೊಂಡಿರೋದು, ಬಾಡಿಗೆ ತಂದಿರೋದಷ್ಟೇ, ಯಾವುದೋ ಪುಸ್ತಕದಿಂದ, ಯಾವುದೋ ಗ್ರಂಥದಿಂದ, ಯಾರೋ ಹೇಳಿದ್ದನ್ನು ಕೇಳಿರೋದಷ್ಟೇ. ನನ್ನ ಅಂತಃಕರಣದ ಆಳದಿಂದ ಅಥವಾ ನನ್ನ ವಿವೇಕದಿಂದ ಅಥವಾ ನನ್ನ ಅನುಭವದಿಂದ ಬಂದಿರತಕ್ಕಂಥದ್ದು. ನಾನೇನು ಮಾತಾಡ್ತಾ ಇದ್ದೀನಿ ನನ್ನ ದೃಷ್ಟಿಕೋನವಲ್ಲ, ಅದು ಮತ್ತೊಬ್ಬರ ದೃಷ್ಟಿಕೋನ. ಅವ್ರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ, ನನ್ನ ಅನುಭವದಿಂದ ಹೇಳ್ತಾ ಇಲ್ಲ. ಯಾಕೆ? ನನ್ನ ಅನುಭವದಿಂದ ಒಂದು ವೇಳೆ ನಾನು ಹೇಳ್ತಾ ಇರೋದಾದರೆ ಅದು ನನ್ನ ಕೃತ್ಯವಾಗಬೇಕು, ನನ್ನ ಸ್ವಭಾವ ಆಗಬೇಕು, ನನ್ನ ಸ್ವರೂಪ ಆಗಬೇಕು. ಯಾವ ವ್ಯಕ್ತಿ ವಿವೇಕದಿಂದ ತನ್ನ ಇಂದ್ರಿಯಗಳನ್ನು ಗೆದ್ದಿದಾನೋ, ಯಾವ ವ್ಯಕ್ತಿ ಜ್ಞಾನದ ಮೂಲಕ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಿಕೊಂಡಿದ್ದಾನೋ, ಇಂದ್ರಿಯಗಳನ್ನು ದಮನ ಮಾಡೋದಲ್ಲ, ಇಂದ್ರಿಯಗಳನ್ನು ಶಿಕ್ಷಿಸೋದಲ್ಲ. ನಾವು ಭಗವದ್ಗೀತೆಯಲ್ಲಿ ಒಂದು ಚಿತ್ರವನ್ನು ನೋಡ್ತೀವಿ. ಅಲ್ಲಿ ರಥ ಇದೆ, ಅಲ್ಲಿ ಕುದುರೆಗಳಿವೆ, ಕೃಷ್ಣನಿದ್ದಾನೆ, ಆ ಕುದುರೆಗಳನ್ನು ಬಂಧಿಸಿದ್ದಾನೆ, ಲಗಾಮ ಅವನ ಹತ್ರ ಇದೆ. ಗಮನಿಸಿ, ಕುದುರೆಗಳಿಗೆ ಹೊಡೆಯೋದಲ್ಲ. ವಿವೇಕ ಅನ್ನುವಂಥದ್ದು ಬೇಕಾಗಿರೋದು ಸಾರಥಿಗೆ, ಕುಶಲತೆ ಅನ್ನುವಂಥದ್ದು ಬೇಕಾಗಿರೋದು ಸಾರಥಿಗೆ. ಕುಶಲನಾಗಿರ್ತಕ್ಕಂಥ ಸಾರಥಿ ಎಲ್ಲಿದ್ದಾನೋ ಅವನು ಯಾವ ಕುದುರೆಗೂ ಹೊಡಿಲಿಕ್ಕೆ ಹೋಗೋದಿಲ್ಲ. ಅವನ ಒಂದು ನೋಟ ಸಾಕು, ಅವನ ಒಂದು ಲಕ್ಷಣ ಸಾಕು, ಅವನ ಒಂದು ನಿರ್ದೇಶನ ಸಾಕು, ಎಲ್ಲ ಇಂದ್ರಿಯಗಳು, ಎಲ್ಲ ಕುದುರೆಗಳು ಸರಿಯಾದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಶುರು ಆಗ್ತದೆ. ಯಾವ ವ್ಯಕ್ತಿ ಹೊಡಿತಾ ಇದ್ದಾನೋ, ಯಾವ ವ್ಯಕ್ತಿ ಇಂದ್ರಿಯಗಳನ್ನು ಶಿಕ್ಷಿಸ್ತಾ ಇದ್ದಾನೋ, ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಸಾರಥಿಗೆ ಸರಿಯಾದ ವಿವೇಕ ಅನ್ನೋಂಥದ್ದಿಲ್ಲ, ಸಾರಥಿಯಲ್ಲಿ ಸರಿಯಾದ ಜ್ಞಾನ ಅನ್ನೋಂಥದ್ದು ಇಲ್ಲ, ಸಾರಥಿಗೆ ಸರಿಯಾದ ಶಿಕ್ಷಣ ಇಲ್ಲ. ಯಾವ ವ್ಯಕ್ತಿ ಕುದುರೆಗಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾನೆ, ಯಾವ ವ್ಯಕ್ತಿ ಇಂದ್ರಿಯಗಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾನೆ, ಕುಶಲನಾಗಿರ್ತಕ್ಕಂಥ ಸಾರಥಿ ಅವನಲ್ಲ. ನಿಜ ಹೇಳ್ಬೇಕಂತಂದ್ರೆ ಕುಶಲನಾಗಿರ್ತಕ್ಕಂಥ ಸಾರಥಿ ಕುದುರೆಗಳನ್ನು ಪ್ರೀತಿಸ್ತಾನೆ, ಕುದುರೆಗಳನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾನೆ, ಅವುಗಳ ಜೊತೆಗೆ ಮಿತ್ರತೆಯನ್ನು ಗಳಿಸ್ತಾನೆ.
ಅವನ ಶಬಾಷ್ ಅಂತ ಹೇಳಿ ಅವನ ಚಪ್ಪರಿಸ್ತಾನೆ, ಅದಕ್ಕೆ ಸ್ನಾನ ಮಾಡಿಸ್ತಾನೆ, ಅದಕ್ಕೆ ಊಟವನ್ನು ಕೊಡ್ತಾನೆ, ಅದಕ್ಕೆ ತಿಂಡಿ ತಿನ್ನಿಸ್ತಾನೆ, ಅದರ ಪಾಲನೆ ಪೋಷಣೆಯನ್ನು ಮಾಡ್ತಾನೋ. ಪೂಜ್ಯ ಗುರುದೇವ್ ಒಂದು ಸರಿ ಒಂದು ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠೆಗೆ ಹೋಗಿದ್ರು. ಪ್ರಾಣ ಪ್ರತಿಷ್ಠೆಗೆ ಹೋದಾಗ ಅಲ್ಲಿ ವಿಗ್ರಹ ಅನ್ನುವಂಥದ್ದು ಹೇಗಿತ್ತಪ್ಪ ಅಂತಂದರೆ, ಶ್ರೀಕೃಷ್ಣ ಕುದುರೆಯ ಮಾಲಿಷ್ ಮಾಡ್ತಾ ಇದ್ದ, ಮಸಾಜ್ ಮಾಡ್ತಾ ಇದ್ದ. ಎಲ್ಲರಿಗೂ ಆಶ್ಚರ್ಯ, ಇದಂಥ ವಿಗ್ರಹ ನಾವು ನೋಡೇ ಇಲ್ಲ ಈ ಥರದ್ದು. ಪೂಜ್ಯ ಗುರುದೇವ್ ಹೇಳಿದರು, ನೋಡಿ ಅವನೊಬ್ಬ ಸಾರಥಿ, ಸಾರಥಿಗೆ ಗೊತ್ತು ಈ ಕುದುರೆಯನ್ನು ಹೇಗೆ ಇಟ್ಕೊಳ್ಬೇಕು, ಸಾರಥಿಗೆ ಗೊತ್ತು ಇದಕ್ಕೆ ಏನು ಮಾಡಿದ್ರೆ ಖುಷಿ ಆಗತ್ತೆ. ಅದಕ್ಕೆ ಮಸಾಜ್ ಮಾಡ್ತಿದ್ದ, ಅದಕ್ಕೆ ಹುಲ್ಲನ್ನು ತಂದು ಹಾಕ್ತಾ ಇದ್ದ, ಅದರ ಪಾಲನೆ ಪೋಷಣೆಯನ್ನು ಮಾಡ್ತಾ ಇದ್ದ. ಎಷ್ಟು ಪ್ರೀತಿಸ್ತಾ ಇದ್ದ ಅಂತಂದರೆ, ಅವನ ಕೇವಲ ಒಂದು ನಿರ್ದೇಶನ ಸಾಕಿತ್ತು, ಕುದುರೆಗಳು ಅವನು ಹೇಳಿದ ಹಾಗೆ ಕೇಳ್ತಾ ಇತ್ತು. ಅದರಿಂದ ವಿವೇಕಿ ಆಗಿರ್ತಕ್ಕಂಥ ವ್ಯಕ್ತಿ ಇಂದ್ರಿಯಗಳ ದಮನವನ್ನು ಮಾಡೋದಿಲ್ಲ, ಇಂದ್ರಿಯಗಳಿಗೆ ಶಿಕ್ಷೆಯನ್ನು ಕೊಡೋದಿಲ್ಲ, ಇಂದ್ರಿಯಗಳನ್ನು ನಾಶ ಮಾಡಲಿಕ್ಕೆ ಹೋಗೋದಿಲ್ಲ. ಜರ್ಮನಿಯಲ್ಲಿ ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಕುದುರೆ ಇತ್ತಂತೆ, ಅತ್ಯಂತ ಬುದ್ಧಿವಂತ, ಅತ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂತಹ ಕುದುರೆ ಅದಾಗಿತ್ತು. ಬಹಳ ಹೆಸರುವಾಸಿಯಾಗಿತ್ತಂತೆ. ಹಂಸ್ ಅಂತ ಹೇಳಿ ಅದರ ಹೆಸರನ್ನಿಟ್ಟಿದ್ರು. ಇಡೀ ಜಗತ್ತಿನಾದ್ಯಂತ ಅದು ಸುಪ್ರಸಿದ್ಧವಾಗಿತ್ತು. ಅದನ್ನು ನೋಡಲಿಕ್ಕೆ ಎಲ್ಲ ಕಡೆಯಿಂದನೂ ಕೂಡ ಜನರು ಬರೋರು. ಯಾವುದೇ ಮ್ಯಾಥಮೆಟಿಕ್ಸ್ ಸಮಸ್ಯೆಯನ್ನು ಕೊಡಲಿ, ಗಣಿತದ ಸಮಸ್ಯೆಯನ್ನು ಅದರ ಮುಂದೆ ಇಡಲಿ, ಅದು ಆ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾ ಇತ್ತು. ಇತ್ತೀಚೆಗೆ ಈ ಒಂದು 40-50 ವರ್ಷಗಳ ಹಿಂದೆ ಅದು ಸತ್ತೋಯ್ತು. ಅದರ ಖ್ಯಾತಿ ಅನ್ನುವಂಥದ್ದು ಎಷ್ಟು ದೂರದಲ್ಲಿತ್ತು ಅಂತಂದ್ರೆ, ಎಲ್ಲರೂ ಬರೋರು, ಎಲ್ಲರೂ ಕೇಳೋರು 2+2 ಎಷ್ಟು, 4. ಹೇಗೆ ಹೇಳ್ತಿತ್ತು ಅದು? ಟಪ್ 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 ಅಂತೇಳಿ ಕಾಲಿಂದ ಹೊಡೆದು ಹೇಳ್ತಿತ್ತು. ಬಹಳ ದಿನಗಳ ಕಾಲ ಅದರ ಈ ಆಟ ಅನ್ನುವಂಥದ್ದು ನಡೀತಾನೆ ಇತ್ತು. ಯಾವನೋ ಒಬ್ಬ ವಿಜ್ಞಾನಿ ಬಂದ, ಅಷ್ಟು ತಲೆ ಕೆಡಿಸ್ಕೊಂಡ, ಏನಿದು, ಹೇಗೆ ಸಾಧ್ಯ, ಮ್ಯಾಥಮೆಟಿಕ್ಸ್ ಈ ಕುದುರೆಗೆ ಬರೋದಾದ್ರೆ ಹೇಗೆ, ಗಣಿತವನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ ಹೇಗಿದು. 3 ವರ್ಷಗಳ ಕಾಲ ಅದರ ಜೊತೆಗಿದ್ದಂತೆ. ಆಮೇಲೆ ಅವನಿಗೆ ಗೊತ್ತಾಯಿತು, ಕುದುರೆ ಜಾಣ ಅಲ್ಲವೇ ಅಲ್ಲ, ಕುದುರೆಗೆ ಮ್ಯಾಥಮೆಟಿಕ್ಸ್ ಅನ್ನೋಂಥದ್ದು ಬರೋದೇ ಇಲ್ಲ. ಮತ್ತು ಮ್ಯಾಥಮೆಟಿಕ್ಸ್ ಬರ್ತಾ ಇರೋದು ಸಾರಥಿಗೆ. ಅವನು ತುಂಬ ಕುಶಲನಾಗಿದ್ದಾನೆ. ಅವನು ಯಾವಾಗ ತಲೆಯನ್ನು ಕೆಳಗಡೆಗೆ ಆಡಿಸ್ತಾನೆ, ಅದನ್ನು ನೋಡಿ ಕುದುರೆ ಟಪ್ ಟಪ್ ಅಂತ ಹೇಳಿ ಬಡಿತಾ ಇತ್ತು. ಯಾವಾಗ ಅವನ ನಿಲ್ಲಿಸ್ತಿದ್ದ, ಅವನು ಬಡಿತಿರಲಿಲ್ಲ. ಯಾರ ಗಮನಕ್ಕೂ ಬಂದಿರಲಿಲ್ಲ. ಆದರೆ ಆ ವಿಜ್ಞಾನಿ ಗಮನಕ್ಕೂ ಕೂಡ ಯಾವಾಗ ಬಂತು? 3 ವರ್ಷಗಳ ಸತತವಾಗಿರ್ತಕ್ಕಂಥ ಪ್ರಯತ್ನದ ನಂತರ. ಆ ಕುದುರೆಗೆ ಇಷ್ಟೇ ಗೊತ್ತಿತ್ತು, ಸಾರಥಿ ಏನು ಹೇಳ್ತಾನೆ ಅದನ್ನು ಕೇಳೋದಷ್ಟೇ, ಅದು ಬಿಟ್ಟು ಬೇರೆ ಏನೂ ಕೂಡ ಗೊತ್ತಿಲ್ಲ. ದೊಡ್ಡ ಬುದ್ಧಿವಂತರಿಗೆ ಮೋಸ ಮಾಡಿದ್ರು ಎಲ್ಲರೂ ಸೇರಿಕೊಂಡು. ಅಷ್ಟು ಮಾತ್ರವಲ್ಲ, ಅವನು ತಲೆ ಅಲುಗಾಡಿಸೋದು ಎಷ್ಟು ಸೂಕ್ಷ್ಮವಾಗಿತ್ತು ಅಂತಂದರೆ ಯಾರಿಗೂ ಗೊತ್ತು ಕೂಡ ಆಗ್ತಿರ್ಲಿಲ್ಲ. ಕುದುರೆಗೆ ಮಾತ್ರ ಗೊತ್ತಿತ್ತು, ಸಾರಥಿಗೆ ಮಾತ್ರ ಗೊತ್ತಾಗ್ತಿತ್ತು. ಒಂದೇ ಒಂದು ಸಾರಿ ಸಾರಥಿ ತಪ್ಪು ಮಾಡ್ದ, ಕುದುರೆ ಗಡಿಬಿಡಿ ಆಗೋಯ್ತು, ಲೆಕ್ಕಾಚಾರ ಎಲ್ಲ ತಪ್ಪಾಯ್ತು. ಆವಾಗ ಅವನು ಹಿಡಿದ, ಓಹೋ, ಇದು ಕುದುರೆಯ ವಿಶೇಷತೆ ಅಲ್ಲ, ಸಾರಥಿಯ ವಿಶೇಷತೆ.
ಸಾರಥಿ ಕುದುರೆಯನ್ನ ನಿರ್ಮಾಣ ಮಾಡ್ತಾನೆ, ಸಾರಥಿ ಕುದುರೆಯ ಭಾಷೆಯನ್ನ ಕಲಿತಾನೆ. ಸಾರಥಿ ಕುದುರೆಯ ಮೇಲೆ ಹಿಡಿತವನ್ನ ಸಾಧಿಸಬೇಕು. ಕೇವಲ ಹೊಡೆದು ಬಡಿದು ಮಾಡೋದ್ರಿಂದ ಆಗೋದಿಲ್ಲ ಕೆಲಸ. ಹಿಂಸೆಯ ಮೂಲಕ ಸವಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗಮನಿಸಿ, ಜಗತ್ತಿನಲ್ಲಿ ಎರಡು ರೀತಿಯ ಜನರಿದ್ದಾರೆ. ಇಂದ್ರಿಯಗಳನ್ನು ದಂಡಿಸಿ, ಇಂದ್ರಿಯಗಳನ್ನು ಶಿಕ್ಷಿಸಿ, ಇಂದ್ರಿಯಗಳನ್ನು ಹೊಡೆದು ಬಡಿದು ಅವುಗಳ ಯಜಮಾನನಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅವುಗಳಿಗೆ ಊಟ ಕೊಡದೆ, ಅವುಗಳಿಗೆ ತಿಂಡಿ ಕೊಡದೆ, ಅವುಗಳಿಗೆ ವಿಶ್ರಾಂತಿಯನ್ನು ಕೊಡದೆ, ಅವುಗಳನ್ನು ಉಪವಾಸ ಇಟ್ಟು ನಾನಾ ಥರದ ವಿಚಿತ್ರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಟ್ಟು ಅವುಗಳನ್ನು ತಮ್ಮ ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದ್ದರಿಂದಲೇ ನಾವು ನೋಡ್ತೀವಿ ಎಷ್ಟೋ ಜನ ತಪಸ್ವಿಗಳಿದ್ದಾರೆ. ಆ ತಪಸ್ವಿಗಳ ಜೀವನ ಪ್ರಫುಲ್ಲತೆಯಿಂದ ಕೂಡಿರೋದಿಲ್ಲ. ಬಹಳ ಗಂಭೀರವಾಗಿರ್ತಾರೆ, ಬಹಳ ಕ್ರೋಧಿಷ್ಠರಾಗಿರ್ತಾರೆ, ಬಹಳಷ್ಟು ಒತ್ತಡದಲ್ಲಿರೋ ಹಾಗೆ ಕಾಣಿಸ್ತಾರೆ. ಅವರ ಜೀವನದಲ್ಲಿ ಸಂಗೀತ, ಅವರ ಜೀವನದಲ್ಲಿ ನೃತ್ಯ ಕಾಣಿಸೋದೇ ಇಲ್ಲ ನಮಗೆ. ಆದರೆ ಯಾವ ವ್ಯಕ್ತಿ ಆ ಕುದುರೆಗಳನ್ನು, ಆ ಇಂದ್ರಿಯಗಳನ್ನು ಪಳಗಿಸಿದಾನೋ, ಯಾವ ವ್ಯಕ್ತಿ ಇಂದ್ರಿಯಗಳಿಗೆ ಸರಿಯಾದ ತರಬೇತಿಯನ್ನು ಕೊಟ್ಟಿದ್ದಾನೋ, ಯಾವ ವ್ಯಕ್ತಿ ಇಂದ್ರಿಯಗಳ ಜೊತೆಗೆ ಸ್ನೇಹವನ್ನು ಸಂಪಾದನೆಯನ್ನು ಮಾಡಿದಾನೋ, ಯಾವ ವ್ಯಕ್ತಿ ಆ ಇಂದ್ರಿಯಗಳಿಗೆ ಸರಿಯಾದ ಶಿಕ್ಷಣವನ್ನು ಕೊಟ್ಟಿದ್ದಾನೋ, ಅವನು ಯಾವಾಗಲೂ ಹಾಡು ಹೇಳ್ತಾ ಇರ್ತಾನೆ, ನರ್ತನವನ್ನು ಮಾಡ್ತಾ ಇರ್ತಾನೆ, ಖುಷಿಯಾಗಿರ್ತಾನವನು. ಯಾವ ವ್ಯಕ್ತಿಯ ಜೀವನದಲ್ಲಿ ಪರಮಾತ್ಮನ ಉದಯವಾಗಿದೆ, ಅವನು ಉದಾಸಿಯಾಗಿರೋದಾದರೂ ಹೇಗೆ, ಅಳ್ತಾ ಇರೋದಾದರೂ ಹೇಗೆ, ಗೋಳಾಡ್ತಾ ಇರೋದಾದರೂ ಕೂಡ ಹೇಗೆ ನೋಡಿ, ಹೇಳಿ ನೋಡೋಣ. ಇಂದ್ರಿಯಗಳನ್ನು ಶಿಕ್ಷಿಸಿ, ಇಂದ್ರಿಯಗಳನ್ನು ಕೊಂದು ಅದರ ಯಜಮಾನನಾಗೋದು ಇಲ್ಲ, ಆಗೋದಿಲ್ಲ. ಸಂಸಾರವನ್ನು ಬಿಟ್ಟು ದೂರ ಹೋಗೋದ್ರಿಂದ ಪರಮಾತ್ಮನ ಪ್ರಾಪ್ತಿ ಆಗೋದಿಲ್ಲ. ವಸ್ತುಗಳನ್ನು ಬಿಟ್ಟು, ವಿಷಯಗಳನ್ನು ಬಿಟ್ಟು ಅದರಿಂದ ದೂರ ಓಡಿ ಹೋಗೋದ್ರಿಂದ ಪರಮಾತ್ಮನ ಪ್ರಾಪ್ತಿ ಖಂಡಿತವಾಗಿ ಆಗೋದಿಲ್ಲ. ಇದೇ ಜಗತ್ತಿನಲ್ಲಿ ಇದೇ ವಸ್ತುಗಳ ಜೊತೆಗೆ, ಇದೇ ಸಂಸಾರ ಜೊತೆಗೆ, ಇದೇ ಸೂರ್ಯನ ಜೊತೆಗೆ, ಇದೇ ಸೂರ್ಯೋದಯ, ಇದೇ ಸೂರ್ಯಾಸ್ತದ ಜೊತೆಗೆ ಇದ್ದು ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾವು. ಯಾವಾಗ ಆ ಇಂದ್ರಿಯಗಳಿಗೆ ಸರಿಯಾದ ತಿಳುವಳಿಕೆಯನ್ನು, ಯಾವಾಗ ಆ ಇಂದ್ರಿಯಗಳಿಗೆ ಸರಿಯಾದ ಜ್ಞಾನವನ್ನು ನಾವು ಕೊಡ್ತೀವೋ, ಜಗತ್ತನ್ನು ಬಿಟ್ಟು ಹೋಗೋದಿಲ್ಲ, ವಸ್ತುಗಳನ್ನು ಬಿಟ್ಟು ಹೋಗೋದಿಲ್ಲ, ವಿಷಯಗಳನ್ನು ಅವನು ಬಿಟ್ಟು ಖಂಡಿತವಾಗಿ ಕೂಡ ಹೋಗೋದಿಲ್ಲ. ಗಮನಿಸಿ, ನಾವು ಎಷ್ಟೋ ಜನ ಸಾಧು ಸಂತರನ್ನು ನೋಡ್ತೀವಿ, ಅವರಲ್ಲಿರ್ತಕ್ಕಂಥ ತೇಜಸ್ಸು ಅವರನ್ನು ಅನುಕರಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಹತ್ರ ಇರುವುದಿಲ್ಲ. ಯಾಕೆಂದರೆ ಅವರು ಏನು ಮಾಡ್ತಾರೆ ಅದನ್ನೇ ಇವರು ಪಾಲನೆ ಮಾಡ್ತಾ ಇರ್ತಾರೆ. ಅವ್ರು ಈ ಬಟ್ಟೆ ಹಾಕಿದ್ರು, ಇವರು ಆ ಬಟ್ಟೆ ಹಾಕ್ತಾರೆ. ಅವ್ರು ಹಾಗೆ ಮಾತಾಡ್ತಾ ಇದ್ರು, ಇವರು ಹಾಗೆ ಮಾತಾಡ್ತಾರೆ. ಗಮನಿಸಿ, ಇಂದ್ರಿಯಗಳ ದಮನ, ಇಂದ್ರಿಯಗಳ ಮೇಲೆ ಹತೋಟಿ, ಬಲಾತ್ಕಾರದಿಂದ ನಾವು ಯಾವಾಗ ಮಾಡ್ತೀವೋ ಅದು ನಮ್ಮನ್ನು ಪ್ರತಿರೋಧಿಸ್ತದೆ. ಯಾವ ವ್ಯಕ್ತಿ ಹೊರಗಡೆಯ ಜಗತ್ತಿನಲ್ಲಿ ದುಷ್ಟನಾಗಿದ್ದಾನೋ ತನ್ನಷ್ಟಕ್ಕೆ ತಾನೇ ದುಷ್ಟನಾಗೋದು ಜಾಸ್ತಿ ಹೊತ್ತು ಬೇಕಾಗೋದಿಲ್ಲ. ಯಾವ ವ್ಯಕ್ತಿ ಮತ್ತೊಬ್ಬರನ್ನು ಹಿಂಸಿಸ್ತಾನೆ, ಮತ್ತೊಬ್ಬರನ್ನು ಹಿಂಸಿಸಿ ಸುಖ, ಸಂತೋಷ, ಆನಂದವನ್ನು ಗಳಿಸ್ತಾನೆ,
ಕೆಲವು ದಿನಗಳ ನಂತರ ಮತ್ತೊಬ್ಬರನ್ನು ಹಿಂಸಿಸುವುದನ್ನು ಬಿಡ್ತಾನೆ, ತನ್ನಷ್ಟಕ್ಕೆ ತಾನೇ ಹಿಂಸೆ ಕೊಟ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಇಷ್ಟು ದಿವಸ ಹಿಂಸೆ ಬೇರೆಯವರ ಜೊತೆ ನಡೀತಾ ಇತ್ತು. ಕೆಲವು ದಿನಗಳ ನಂತರ ಹಿಂಸೆ ತನ್ನೊಂದಿಗೆ ಆರಂಭವಾಗುತ್ತೆ. ಇಷ್ಟು ದಿನಗಳ ಕಾಲ ಮತ್ತೊಬ್ಬರ ಮೇಲೆ ಕೋಪ ಕೊಟ್ಕೊಳ್ತಾ ಇದ್ದ, ಇವಾಗ ಅವನ ಮೇಲೆ ಕೋಪ ಕೊಟ್ಕೊಳ್ತಾನ ಅವನು. ಯಾವಾಗ ವ್ಯಕ್ತಿ ಚಿಂತನೆಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೋ, ಯಾವಾಗ ವ್ಯಕ್ತಿ ತನ್ನನ್ನೇ ತಾನು ನೋಡ್ಲಿಕ್ಕೆ ಶುರು ಮಾಡ್ತಾನೋ, ಅಂತರ್ಮುಖಿ ಆಗ್ಲಿಕ್ಕೆ ಶುರು ಮಾಡ್ತಾನೆ. ಗಮನಿಸಿ, ಆ ಕ್ರೋಧ, ಆ ಹಿಂಸೆ ಅನ್ನೋಂಥದ್ದು ಹೋಗೋದಿಲ್ಲ. ತನ್ನಷ್ಟಕ್ಕೆ ತಾನೇ ಹಿಂಸಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ತನ್ನ ಇಂದ್ರಿಯಗಳನ್ನೇ ಸತಾಯಿಸ್ತಾನೆ, ತನ್ನ ಶರೀರವನ್ನೇ ಸತಾಯಿಸ್ತಾನೆ. ಯಾಕೆ ಹೇಳಿ? ಸತಾಯಿಸೋದ್ರಿಂದ, ದುಃಖವನ್ನು ಕೊಡೋದ್ರಿಂದ ನನ್ನ ಅಹಂಕಾರಕ್ಕೆ ಒಂದು ಮಜಾ ಬರುತ್ತೆ, ಖುಷಿ ಆಗುತ್ತೆ. ಗಮನಿಸಿ, ಎಲ್ಲಿ ತನಕ ನಾವು ಮತ್ತೊಬ್ಬರಿಗೆ ಹಿಂಸೆಯನ್ನು ಕೊಡ್ತೀವೋ, ಎಲ್ಲಿ ತನಕ ಮತ್ತೊಬ್ಬರಿಗೆ ನೋವನ್ನು ಉಂಟು ಮಾಡ್ತಾ ಇರ್ತೀವೋ, ಅಲ್ಲಿ ತನಕ ಅಹಂಕಾರಕ್ಕೆ ಒಂಥರ ನೋವು ಉಂಟಾಗ್ತಾ ಇರುತ್ತೆ. ಅಹಂಕಾರಕ್ಕೆ ಒಂದಿಷ್ಟು ಗಾಯ ಆಗುತ್ತೆ. ಬೈತಾರೆ, ಯಾರು ಏನೋ ಅಂತಾರೆ. ಎಷ್ಟು ವಿಚಿತ್ರ! ಯಾವಾಗ ವ್ಯಕ್ತಿ ಮತ್ತೊಬ್ಬರನ್ನು ಹಿಂಸಿಸೋದನ್ನು ಬಿಟ್ಟು ಯಾವಾಗ ತನ್ನನ್ನು ತಾನೇ ಹಿಂಸಿಸಿಕೊಳ್ಳಿಕ್ಕೆ ಶುರು ಮಾಡ್ತಾನೋ, ಬಹಳ ವಿಚಿತ್ರ. ಜನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಜನ ನಮಸ್ಕಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಜನ ಅವನನ್ನು ಹೊಗಳಲಿಕ್ಕೆ ಶುರು ಮಾಡ್ತಾರೆ, ಜನ ಅವನನ್ನು ಸನ್ಮಾನಿಸ್ಲಿಕ್ಕೆ ಶುರು ಮಾಡ್ತಾರೆ. ಜನ ಅವನನ್ನು ಹಾಡಿ ಹೊಗಳಲಿಕ್ಕೆ ಶುರು ಮಾಡ್ತಾರೆ. ಇವನು ಊಟ ಮಾಡೋದಿಲ್ಲ, ಇವನು ಒಂದೇ ಹೊತ್ತು ಊಟ ಮಾಡ್ತಾನೆ, ಇವನು ನಿದ್ರೆಯನ್ನು ಮಾಡೋದಿಲ್ಲ, ಇವನು ಒಂದೇ ಕಾಲಲ್ಲಿ ನಿಂತು ತಪಸ್ಸನ್ನು ಮಾಡ್ತಾನೆ, ಇವನು ಕೇವಲ ನಾಮಸ್ಮರಣೆಯನ್ನು ಮಾಡ್ತಾನೆ, ಇವನು ಅದನ್ನು ಮಾಡ್ತಾನೆ, ಇವನು ಇದನ್ನು ಮಾಡ್ತಾನೆ, ಇವನು ತಣ್ಣೀರು ಸ್ನಾನವನ್ನು ಮಾಡ್ತಾನೆ, ಇವನು 4:15 ಬೆಳಗ್ಗೆ ಬೇಗ ಹೇಳ್ತಾನೆ, ಇವನು ಮಲಗೋದೇ ಇಲ್ಲ. ಯಾವ ವ್ಯಕ್ತಿ ತನ್ನ ಇಂದ್ರಿಯಗಳ ಪ್ರತಿ, ಯಾವ ವ್ಯಕ್ತಿ ತನ್ನ ಶರೀರದ ಪ್ರತಿ ಬಹಳ ಕಠೋರತೆಯಿಂದ ಕೂಡ್ತಾನೋ, ಬಹಳಷ್ಟು ಹಿಂಸಕನಾಗುತ್ತಾನೋ, ಈ ಜಗತ್ತಿನಲ್ಲಿ ಜನ ಅವನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಜನ ಅವನಿಗೆ ಗೌರವವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವತ್ತೋ ಯಾವನೋ ಒಬ್ಬ ವ್ಯಕ್ತಿ ಜಾಗೃತನಾಗುತ್ತಾನೆ. ಏನಿದೆಲ್ಲ, ಏನಿದು ನಮಸ್ಕಾರ ಮಾಡ್ತಾ ಇದ್ದಾರೆ, ಇವರೆಲ್ಲ ನಮಸ್ಕಾರ ಮಾಡಿದ್ಕೊಳ್ಳೆ ನಾನು ದೊಡ್ಡವನಾಗ್ತೀನಿ. ಇಲ್ಲ, ನಾನು ನಾಟಕ ಮಾಡ್ತಾ ಇದ್ದೀನಿ, ಸತ್ಯವಲ್ಲ. ಯಾವ ವ್ಯಕ್ತಿಗೆ ಆ ರೀತಿಯ ಅಂತಃಕರಣದ ಒಳಗಡೆಗೆ ಅರಿವುಂಟಾಯಿತು, ಅವನೊಬ್ಬ ಗುರುವಿನ ಬಳಿ ಹೋದಂತೆ. ಅವನು ಹೇಳ್ದ, ಜನ ನನ್ನನ್ನು ನಮಸ್ಕರಿಸ್ತಾ ಇದ್ದಾರೆ, ಆದರೆ ನಮಸ್ಕರಿಸ್ಕೊಳ್ಳಿಕ್ಕೆ ಯೋಗ್ಯ ನಾನು ಅಲ್ಲವೇ ಅಲ್ಲ. ಆದ್ರಿಂದ ನಾನು ನಿಜವಾಗಿಯೂ ಏನು ಅನ್ನೋದನ್ನು ತೋರಿಸಿಕೊಡ್ತೀನಿ, ಹೇಳ್ಕೊಡ್ತೀನಿ ಅವ್ರಿಗೆ. ಅದಕ್ಕೆ ಗುರು ಹೇಳ್ದ, ನೀನು ಏನು ಅಂತ ನಿಜವಾಗ್ಲೂ ಜನರಿಗೆ ಏನಾದರೂ ಹೇಳಿದರೆ ಅವರು ನಿನಗೆ ನಮಸ್ಕಾರ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ. ನೀನು ಕೂಡ ನಮ್ಮ ಹಾಗೆ ಅಂತ ಗೊತ್ತಾದರೆ ನಿನಗೆ ಗೌರವ ಕೊಡೋದನ್ನು ನಿಲ್ಲಿಸ್ತಾರೆ. ತಯಾರಾಗಿದೆಯಾ ನೀನು ಅದಕ್ಕೆ? ಅವನಂದ, ನಾನು ತಯಾರಾಗಿದ್ದೇನೆ. ಯಾಕೆ? ನನಗೆ ನಮಸ್ಕಾರ ಬೇಕಿಲ್ಲ, ನನಗೆ ಗೌರವ ಬೇಕಿಲ್ಲ. ನನಗೆ ಬೇಕಾದ್ರೆ ಜನ ನಿಂದನೆಯನ್ನು ಮಾಡಲಿ, ನನಗೆ ಬೇಕಾದ್ರೆ ಜನ
ಹುಚ್ಚ ಅನ್ನಲಿ, ವ್ಯಭಿಚಾರ ಅನ್ನಲಿ, ಏನು ಬೇಕಾದರೂ ಕೂಡ ಕರೀಲಿ, ಪರವಾಗಿಲ್ಲ. ಯಾಕೆ? ನಾನು ಬೆಳಿಬೇಕಾಗಿದೆ. ಗಮನಿಸಿ, ಯಾವಾಗ ವ್ಯಕ್ತಿ ಅಹಂಕಾರವನ್ನು ತ್ಯಾಗ ಮಾಡಲಿಕ್ಕೆ ತಯಾರಾಗ್ತಾನೆ, ಆವಾಗ ಮಾತ್ರ ವ್ಯಕ್ತಿ ವಿಕಸಿತನಾಗ್ತಾನೆ. ಎಲ್ಲಿ ತನಕ ಅಹಂಕಾರದ ರಕ್ಷಣೆಯನ್ನೇ ನಾವು ಮಾಡ್ತಾ ಇರ್ತೀವೋ ಅಲ್ಲಿ ತನಕವೂ ಕೂಡ ನಾವು ಬಂಧನದಲ್ಲಿರ್ತೇವೆ. ಮುಂದುವರಿಯುತ್ತೆ ನಾಳೆ ಚಿಂತನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.